ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಭಾಸ್ಕ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ವಿಡಿಯೋನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ 3ನೇ ಪಾರ್ಟ್ ಟ್ಯಾಕ್ಸೇಷನ್ ಆಫ್ ಗಿಫ್ಟ್ಸ್ ಅಂತ ಸಂಪೂರ್ಣವಾಗಿ ಥಿಯರಿನ ತಿಳ್ಕೊಂಡಿದ್ದೀರ. ಈಗ ಅದರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ 4ನೇ ಪಾರ್ಟ್ ತಂದಿದ್ದೀನಿ ನಿಮ್ಮ ಮುಂದೆ. ಥಿಯರಿ ಎಲ್ಲ ಲಾಸ್ಟ್ ಇದರಲ್ಲಿ ಕಲ್ತ್ಕೊಂಡಿದ್ದೀರ. ಈಗ ಅದರ ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ಎಕ್ಸಾಮಿನೇಷನಲ್ಲಿ ಸೆಕ್ಷನ್ ಬಿಗೆ ಏನಾದ್ರು ಗಿಫ್ಟ್ಸ್ ಅನ್ನೋದೇ ಒಂದು ಪ್ರಾಬ್ಲಮ್ ಏನಾದ್ರು ಕೇಳಿದ್ರೆ ಅದು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಅಕಸ್ಮಾತ್ ಇವತ್ತಿನ ದಿವಸ ನೀವು ಇದೇ ಫಸ್ಟ್ ಆಗಿ ಈ ವಿಡಿಯೋ ಏನಾದ್ರು ನೀವು ನೋಡ್ತಿದ್ರೆ ದಯವಿಟ್ಟು ಪಾರ್ಟ್ 3 ವಿಡಿಯೋ ನೋಡಿ ಥಿಯರಿನ ತಿಳ್ಕೊಳ್ಳಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಮತ್ತೆ ಈ ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಈಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈಗ ನೋಡೋಣ. ಸ್ಟೂಡೆಂಟ್ಸ್, ಹೋಗೋಕ್ಕೆ ಮುಂಚೆ ನೀವೊಂದು ಕೆಲಸ ಮಾಡಬೇಕಾಗಿದೆ. ಏನು ಅಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಇದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಅವರು ಕೂಡ ಈ ವಿಚಾರಗಳನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ, ಟ್ಯಾಕ್ಸೇಷನ್ ಆಫ್ ಗಿಫ್ಟ್ಸ್ ಪ್ರಾಬ್ಲಮ್ಸ್ನ ಅನ್ನೋದನ್ನ ಅವರು ಕೂಡ ತಿಳ್ಕೊಳ್ಳಿ ಸ್ಟೂಡೆಂಟ್. ಓಕೆ, ಈಗ ಟ್ಯಾಕ್ಸೇಷನ್ ಆಫ್ ಗಿಫ್ಟ್ಸ್ನಲ್ಲಿ ಸೆಕ್ಷನ್ ಬಿಗೆ ಪ್ರಾಬ್ಲಮ್ ಏನಾದ್ರು ಕೇಳಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರನ ನೋಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಬ್ಲಮ್ ಮಾನಿಟರಿ ಗಿಫ್ಟ್ಸ್. 6 ಐಟಮ್ ಕೊಟ್ಟಿರ್ತಾನೆ, 6 ಮಾರ್ಕ್ಸ್ ಇರುತ್ತೆ. ಒಂದೊಂದು ಐಟಮ್ಗೆ ಒಂದೊಂದು ಮಾರ್ಕ್ ರೀತಿಯಲ್ಲಿ. ಇದು ಹೋಗಲಿಕ್ಕೆ ಮುಂಚೆ ಹಿಂದೆ ಅಂದರೆ ಪಾರ್ಟ್ 3ನಲ್ಲಿ ಏನು ಹೇಳಿದ್ದೆ ನಾನು ಅದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಚಾರ್ಜಿಂಗ್ ಸೆಕ್ಷನ್ 56. ಈ 56 2 ಭಾಗಗಳಾಗುತ್ತೆ. ಒಂದು ಜನರಲ್ ಇನ್ಕಮ್ಸ್ ಸೆಕ್ಷನ್ 56 ಸಬ್ಸೆಕ್ಷನ್ 1, ಸ್ಪೆಸಿಫಿಕ್ ಇನ್ಕಮ್ ಸೆಕ್ಷನ್ 56 ಸಬ್ಸೆಕ್ಷನ್ 2. ಹಾಗಾದರೆ ಈ ಇನ್ಕಮ್ಸ್ ಏನಿದೆ 56 ಸಬ್ಸೆಕ್ಷನ್ 2 ಪ್ರಕಾರವಾಗಿ 9 ಇನ್ಕಮ್ಸ್ನ ಹೇಳ್ತಾರೆ. 9 ಇನ್ಕಮ್ಸ್ ಇದೆ. ಆ 9 ಇನ್ಕಮ್ಸ್ ಇಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ನು ಮಿಕ್ಕಿರುವಂಥ ಇನ್ಕಮ್ಸ್ ಟೋಟಲ್ ಆಗಿರುವಂತಹ 5 ಹೆಡ್ಡಲ್ಲಿ ಮೊದಲು ಇರುವಂತಹ 4 ಹೆಡ್ನಲ್ಲಿ ಯಾವ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಲ್ವೋ ಅವೆಲ್ಲನೂ ಕೂಡ ಜನರಲ್ ಇನ್ಕಮ್ಸ್ ಸೆಕ್ಷನ್ 56 ಸಬ್ಸೆಕ್ಷನ್ 1ನ ಪ್ರಕಾರವಾಗಿ ಟ್ಯಾಕ್ಸಬಲ್ ಆಗ್ತವೆ, ಜನರಲ್ ಇನ್ಕಮ್ಸ್. ಸೊ ಇದು ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಪಾರ್ಟ್ 1ನಲ್ಲಿ 9 ಇನ್ಕಮ್ಸ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ 2 ಇನ್ಕಮ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ 2ನೇ ಪಾರ್ಟಲ್ಲಿ. ಸೊ ಅದರಲ್ಲಿ ಯಾವುದು ಅಂತಂದ್ರೆ ಗಿಫ್ಟ್. ಅದನ್ನೇ ಇವಾಗ 3 ಮತ್ತು 4ನೇ ಪಾರ್ಟ್ ನಾವು ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಪಾರ್ಟ್ ಇರುವಂಥದ್ದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೂಡ ಪಾರ್ಟ್ 5ರಲ್ಲೇ ಪ್ರಾಬ್ಲಮ್ಸ್ ಮತ್ತು ಥಿಯರಿ ಎರಡನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ 9 ಐಟಮ್ನಲ್ಲಿ ಒಂದು ಐಟಮ್ ಗಿಫ್ಟ್. ಈ ಗಿಫ್ಟ್ ಅನ್ನೋದು ಅಸೋಸಿ ಅಥವಾ ಇಂಡಿವಿಜುವಲ್ ಅವನು ತನ್ನ ಮ್ಯಾರಿಯೇಜ್ನಲ್ಲಿ ಏನೇ ಗಿಫ್ಟ್ ಹಾಕ್ಕೊಳ್ಳಿ, ಯಾರಿಂದನೇ ಹಾಕ್ಕೊಳ್ಳಿ, ರಿಸೀವ್ ಮಾಡಿದ್ರು ಕೂಡ ನಾಟ್ ಟ್ಯಾಕ್ಸಬಲ್. ಅದೇ ಅಕಸ್ಮಾತ್ ಏನಾದರೂ ಅದರ್ ಗಿಫ್ಟ್ಸ್ ಏನಾದರೂ ಆಗಿದ್ರೆ ಆಗ ನಾವು ನೋಡಬೇಕಾಗಿರೋದು ಕ್ಯಾಶ್ ರೂಪವಲ್ಲ ಅಥವಾ ಕೈಂಡ್ ರೀತಿಯಲ್ಲ ಅಂತ. ಅಕಸ್ಮಾತ್ ಕೈಂಡ್ ಆಯಿತು ಅಂದರೆ 2 ಥರ ಇರುತ್ತೆ. ಒಂದು ಮೂವಬಲ್ ಪ್ರಾಪರ್ಟಿ, ಇನ್ನೊಂದು ಇಮ್ಮೂವಬಲ್ ಪ್ರಾಪರ್ಟಿ. ಹಾಗಾದ್ರೆ ಕ್ಯಾಶ್ ಮುಖಾಂತರವಾಗಿ ಏನಾದರೂ ನೀವು ಗಿಫ್ಟ್ ಏನಾದರೂ ರಿಸೀವ್ ಮಾಡ್ತಾ ಇದ್ರೆ ಅಗ್ರಿಗೇಟ್ ಆಗಿ 50,000ಕ್ಕಿಂತ ಜಾಸ್ತಿ ಇದ್ರೆ ಫುಲ್ ಅಷ್ಟನ್ನು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ ಕೈಂಡ್ ಮುಖಾಂತರವಾಗಿದ್ರೆ ಮೂವಬಲ್ ಪ್ರಾಪರ್ಟಿ ಆಗಿದ್ರೆ ಇದು ಕೂಡ ಅಗ್ರಿಗೇಟ್ ನೋಡಬೇಕು, ಅಂದ್ರೆ ಟೋಟಲ್ ಮಾಡ್ಕೊಬೇಕು. ಅಗ್ರಿಗೇಟ್ ಆಗಿರೋದು 2 ಥರ ನೋಡ್ಕೊಳ್ಳಿ. 2 ಥರ ಮಾಡಿ. ಏನು 2 ಥರ ಅಂತಂದ್ರೆ
ಒಂದು ವಿತೌಟ್ ಕನ್ಸಿಡರೇಷನ್, ಇನ್ನೊಂದು ವಿತ್ ಕನ್ಸಿಡರೇಷನ್. ವಿತೌಟ್ ಕನ್ಸಿಡರೇಷನ್ ಆಗಿತ್ತು ಅಂದರೆ ಎಷ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆಯೋ ಗಿಫ್ಟ್ ಕೊಡೋ ದಿನ ಅದನ್ನೇ ಏನಾಗಿರುತ್ತೆ, ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಅಗ್ರಿಗೇಟ್ 50,000ಗಿಂತ ಜಾಸ್ತಿ ಇದ್ರೆ, ಅಗ್ರಿಗೇಟ್ 50,000ಗಿಂತ ಜಾಸ್ತಿ ಇದೆ. ಅದೇ ವಿತ್ ಕನ್ಸಿಡರೇಷನ್ ಆಗಿದ್ರೆ, ಸುಮ್ಮನೆ ಉದಾಹರಣೆಗೆ ಒಂದು ಜ್ಯುವೆಲರಿ ಇದೆ ಅಂದ್ಕೊಳ್ರಿ, ಜ್ಯುವೆಲರಿನ ಮಿಸ್ಟರ್ ಎಕ್ಸ್ ಅನ್ನೋದು 8 ಲಕ್ಷ ಬೆಲೆ ಬಾಳುತ್ತೆ, ಅದು ನನಗೆ ಕೊಡ್ತಾ ಇರೋದು 6 ಲಕ್ಷಕ್ಕೆ. ಹಾಗಾದ್ರೆ ಎಷ್ಟು ನನಗೆ ಟ್ಯಾಕ್ಸಬಲ್ ಆಯಿತು? 2 lakhs ನನಗೆ ಇನ್ಕಮ್ ಆಯಿತು. ಆ 2 lakh ಅಂದರೆ 8 ಲಕ್ಷ ಬೆಲೆ ಬಾಳೋದಕ್ಕೆ ಎಫ್ ಎಮ್ ವಿ ಜ್ಞಾಪಕ ಇಟ್ಕೊಳ್ಳಿ, 8 ಲಕ್ಷ ಅದರ ಎಫ್ ಎಮ್ ವಿ, ಅದು ನಾನು ಪೇಮೆಂಟ್ ಮಾಡ್ತಾ ಇರೋದು 6 ಲಕ್ಷ, ಅಂದರೆ 2 ಲಕ್ಷ ನನಗೆ ಇನ್ಕಮ್ ಆಯಿತು. ಆ 2 ಲಕ್ಷ ರೂಪಾಯಿ ಅಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ, ಸಬ್ಜೆಕ್ಟ್ ಟು 50,000. 50,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದರೆ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ಎಷ್ಟು ಜನ ಕೊಟ್ಟಿರ್ತಾರೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಮಿಸ್ಟರ್ ಎ ಇದ್ದಾನೆ, ಅವನು ನನಗೆ ಜ್ಯುವೆಲರಿ ಕೊಡ್ತಾ ಇದ್ದಾನೆ 10 ಲಕ್ಷ. ಮಿಸ್ಟರ್ ಬಿ ಇದ್ದಾನೆ, ಡ್ರಾಯಿಂಗ್ಸ್ ಕೊಡ್ತಾ ಇದ್ದಾನೆ 20 ಲಕ್ಷ. ನಾನು ಇವನು ಕೊಟ್ಟಿರೋದು, ಇದರ ಎಫ್ ಎಮ್ ಬಿ ಇದು, ನಾನು ಇವನು ಕೊಟ್ಟಿರೋದು 9,80,000. ಆಗ ನನ್ನ ಇನ್ಕಮ್ ಎಷ್ಟಾಯಿತು? 20,000 ಆಯಿತು. ಅದೇ ರೀತಿಯಲ್ಲಿ ಡ್ರಾಯಿಂಗ್ಸ್ ಇವನು ಕೊಡ್ತಿದ್ದಾನೆ 20 lakhs. ನಾನು ಇವನಿಗೆ ಪೇಮೆಂಟ್ ಮಾಡ್ತಾ ಇರೋದು, ಆ ಡ್ರಾಯಿಂಗ್ಸ್ಗೆ ನಾನು ಪೇಮೆಂಟ್ ಮಾಡ್ತಾ ಇರೋದು 19 ಲಕ್ಷ. ಹಾಗಾದರೆ ನನಗೆ ಇದರಿಂದ ಇನ್ಕಮ್ ಆಗಿರೋದು ಎಷ್ಟು? 1 lakh. ಹಾಗಾದರೆ ಟೋಟಲ್ ಎಷ್ಟಾಯಿತು? 1,20,000 ಆಯಿತು. ಹಾಗಾದ್ರೆ ಇದೇನಾಗಿದೆ? 50,000. ನಾನು ಹೇಳ್ತಾ ಇರೋದು ಅಗ್ರಿಗೇಟ್ ಹೇಳ್ತಾ ಇರೋದು. 50,000ಗಿಂತ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕಾಗಿರುತ್ತೆ? ಈ 1,20,000 ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಅಗ್ರಿಗೇಟ್ ನೋಡಬೇಕಾಗಿರುತ್ತೆ, ಯಾವುದು? ವಿತ್ ಆ್ಯಂಡ್ ವಿತೌಟ್. ನೆಕ್ಸ್ಟ್, ಈ ಇಮ್ಮೂವಬಲ್ ಪ್ರಾಪರ್ಟಿನೂ ಕೂಡ 2 ರೀತಿಯಲ್ಲಿ ಇರುತ್ತೆ. ಇಲ್ಲಿ ಮೂವಬಲ್ ಪ್ರಾಪರ್ಟಿಗೂ ಮತ್ತು ಇಮ್ಮೂವಬಲ್ ಪ್ರಾಪರ್ಟಿಗೂ ಮೇಜರ್ ಆಗಿ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲೂ 2 ಥರ ಇರುತ್ತೆ. ವಿತೌಟ್ ಕನ್ಸಿಡರೇಷನ್, ಇನ್ನೊಂದು ವಿತ್ ಕನ್ಸಿಡರೇಷನ್. ಹಾಗಾದರೆ ವಿತೌಟ್ ಕನ್ಸಿಡರೇಷನ್ ಇದ್ರೆ ನಾವೇನು ಮಾಡಬೇಕಾಗಿರುತ್ತೆ? SDV ನೋಡಬೇಕಾಗಿರುತ್ತೆ. ಇಲ್ಲೇನು ಮಾಡ್ತಾ ಇದ್ವಿ ನಾವು? FMV ನೋಡ್ತಾ ಇದ್ವಿ. ಇದೇ ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಏನು ನೋಡಬೇಕಾಗಿರುತ್ತೆ? SDV ನೋಡಬೇಕಾಗಿರುತ್ತೆ. ಎಷ್ಟು SDV ಇದೆಯೋ ಅಷ್ಟು ಫುಲ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಇಲ್ಲಿ ನಾವು ಇಂಡಿವಿಜುವಲ್ ನೋಡಬೇಕು. ಇದಕ್ಕೂ ಅಗ್ರಿಗೇಟ್, ಆದರೆ ಇದಕ್ಕೆ ಮಾತ್ರ ಇಂಡಿವಿಜುವಲ್ ಕೇಸಸ್ ನೋಡಬೇಕು, ಒಂದೊಂದೇ ಕೇಸ್ ನೋಡಬೇಕು. SDV ಎಷ್ಟು? 5 ಲಕ್ಷ. SDV ಎಷ್ಟಿರುತ್ತೋ ಅಷ್ಟೇ ಟ್ಯಾಕ್ಸಬಲ್ ಆಗಿರುತ್ತೆ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ, ಮಿಸ್ಟರ್ ಎ ಇದ್ದಾನೆ, ಅವನು ನನಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾನೆ. ಎಷ್ಟು ಲಕ್ಷ? 10 ಲಕ್ಷ. ನನ್ನ ಹತ್ರ ಏನು ಇಸ್ಕೊಂಡಿಲ್ಲ. ಅವನು ವಿತೌಟ್ ಕನ್ಸಿಡರೇಷನ್, ಫ್ರೀ. ಸೊ ಹಾಗಾದರೆ ಫ್ರೀ ಆಯಿತು ಅಂದರೆ 10 ಲಕ್ಷ ಅನ್ನೋದು 50,000ಕ್ಕಿಂತ ಏನಾಗಿದೆ? ಜಾಸ್ತಿ ಇದೆ. ಹಾಗಾದರೆ 10 ಲಕ್ಷ ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ಮಿಸ್ಟರ್ ಬಿ ಇದೆ, ಅವನೊಂದು ಪ್ಲಾಟ್ ಕೊಡ್ತಾನೆ ನನಗೆ, ಅದರ ಬೆಲೆ 40,000. ಹಾಗಾದರೆ ಇದನ್ನೇ ಸಪ್ರೇಟ್, ಎ ಕೊಟ್ಟಿರೋದೇ ಬೇರೆ, ಬಿ ಕೊಟ್ಟಿರೋದೇ ಬೇರೆ. ಹಾಗಾದರೆ 40,000 ರೂಪಾಯಿ. 40,000 ಅನ್ನೋದೇನಾಗಿದೆ? 50,000ಕ್ಕಿಂತ ಏನಾಗಿದೆ? ಕಡಿಮೆ ಇದೆ. 50,000ಕ್ಕಿಂತ ಕಡಿಮೆ ಇದೆ ಅಂತಂದರೆ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಇದು ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ. ಆದರೆ ಇಲ್ಲೇನಾಯಿತು? ಅಗ್ರಿಗೇಟ್ ಮಾಡಬೇಕು. ಇಲ್ಲಿ ಅಗ್ರಿಗೇಟ್ ಮಾಡೋಂಗಿಲ್ಲ, ಒಂದೊಂದೇ ಇಂಡಿವಿಜುವಲ್ ಕೇಸಸ್ ತೊಗೊಬೇಕಾಗಿರುತ್ತೆ. ಹಾಗಾದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಡಿಫ್ರೆನ್ಸ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ಗೆ ಡಿಫ್ರೆನ್ಸ್ ಏನಾಗಿರುತ್ತೆ? SDV ನೋಡಬೇಕು, ಇಲ್ಲಾದರೆ FMV ನೋಡಬೇಕಾಗಿರುತ್ತೆ. ಈಗ ಇಲ್ಲಿ ನೋಡೋಣ, ಇಲ್ಲಿ ವಿತ್ ಕನ್ಸಿಡರೇಷನ್ ಆಗಿದ್ರು ಅಷ್ಟೇ ಇಂಡಿವಿಜುವಲ್ ಕೇಸ್ ನೋಡಬೇಕಾಗಿರುತ್ತೆ. ಇಲ್ಲೇನಾಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಅದಕ್ಕೂ ಚೇಂಜಸ್ ಏನು ಅಂತಂದರೆ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಎಕ್ಸಾಂಪಲ್ 1 ಮತ್ತು ಇನ್ನೊಂದ್ಸಲಿ ತೊಗೊತೀನಿ. SDV ಇದೆ. SDV ಎಷ್ಟಿದೆ?
10 ಲ್ಯಾಕ್ ಇದೆ ಅಂತ ಅನ್ಕೋಣ. ಅದೇ ರೀತಿಯಲ್ಲಿ ಕನ್ಸಿಡ್ರೇಷನ್ ನಾನು ಕೊಟ್ಟಿರೋದು 9 ಲ್ಯಾಕ್. ಕನ್ಸಿಡರೇಷನ್ ಕೊಟ್ಟಿರೋದು ನಾನು ಎಷ್ಟು 9 ಲ್ಯಾಕ್ ಆಗಿದೆ. ಹಾಗಾದ್ರೆ ನನ್ನ ಬೆನಿಫಿಟ್ ಎಷ್ಟಾಯಿತು 1 ಲ್ಯಾಕ್ ಆಯಿತು. ಈ 1 ಲ್ಯಾಕ್ ಅನ್ನೋದು ಟ್ಯಾಕ್ಸಬಲ್ ಅಲ್ಲ ಅಂತ ನೋಡಬೇಕು. ಅದಕ್ಕೆ ನಾವೇನು ಕಂಡುಹಿಡಿಬೇಕು, ಲಿಮಿಟ್ ಕಂಡುಹಿಡಿಬೇಕು. ಇವೆಲ್ಲದಕ್ಕೂ ಈ 5 ಕೇಸ್ಗೂ ಲಿಮಿಟ್ 50,000 ಅನ್ನೋದು ನಿಮ್ಗೆ ಗೊತ್ತಿದೆ. 4 ಕೇಸ್ಗೂ. ಈ 5ನೇ ಕೇಸ್ಗೆ ಏನು ಮಾಡಬೇಕಾಗಿರುತ್ತೆ, ಲಿಮಿಟ್ ಕಂಡುಹಿಡಿಬೇಕು. ಲಿಮಿಟ್ ಏನು ಅಂತಂದ್ರೆ 50,000 ಆರ್ 5% ಆಫ್ ಕನ್ಸಿಡ್ರೇಷನ್. ಕನ್ಸಿಡ್ರೇಷನ್ ಇರೋದೆಷ್ಟು 9 ಲಕ್ಷ. 9 ಲಕ್ಷದ ಮೇಲೆ 5%. 10 ಲಕ್ಷಕ್ಕೆ 9 ಲಕ್ಷಕ್ಕೆ 10% ಅಂದರೆ 90,000. 90,000ದಲ್ಲಿ ಅರ್ಧ ಅಂದ್ರೆ ಎಷ್ಟು, 45,000. ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ 50,000 ಇದೆ. ಹಾಗಾದ್ರೆ ಲಿಮಿಟ್ ಎಷ್ಟು 50,000. ಇದೇನಾಗಿದೆ 50,000ಕ್ಕಿಂತ ಏನಾಗಿದೆ 1 ಲಕ್ಷ ಅನ್ನೋದು ಜಾಸ್ತಿ ಇದೆ. ಹಾಗಾದ್ರೆ ಟ್ಯಾಕ್ಸಬಲ್ ಎಷ್ಟು 1 ಲಕ್ಷ ಟ್ಯಾಕ್ಸಬಲ್. ಇದು ನೀವು ಗಮನ ಇಟ್ಕೊಬೇಕಾಗಿರೋದು. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಎಸ್ ಡಿ ವಿ ಇರೋದು 106 ಲ್ಯಾಕ್ಸ್. ಅದೇನೆ ಕನ್ಸಿಡರೇಷನ್ ಇರೋದು 100 ಲ್ಯಾಕ್ಸ್. ನನಗೆ ಬೆನಿಫಿಟ್ ಆಗಿರೋದು ಎಷ್ಟು 6 ಲ್ಯಾಕ್. ಈ 6 ಲ್ಯಾಕ್ ಟ್ಯಾಕ್ಸಬಲ್ ಅಲ್ಲ ಅಂತ ನೋಡಬೇಕಾಗಿರೋದು. 6 ಲ್ಯಾಕ್ ಟ್ಯಾಕ್ಸಬಲ್ ಅಲ್ಲ ಅಂತ ನೋಡಬೇಕು ಅಂದ್ರೆ ಏನ್ ಮಾಡಬೇಕಾಗಿರುತ್ತೆ, ನಾವು ಲಿಮಿಟ್ ಕಂಡುಹಿಡಿಬೇಕು. ಈ ಮಿಕ್ಕಿರೋ 4 ಕೇಸಲ್ಲಿ ಲಿಮಿಟ್ 50,000 ಇರುತ್ತೆ. ಆದರೆ ಇಲ್ಲಿ ಲಿಮಿಟ್ ಕಂಡುಹಿಡಿಬೇಕು. ಏನು ಲಿಮಿಟ್ ಅಂತಂದ್ರೆ 50,000 ಆರ್ 5% ಆಫ್ ಕನ್ಸಿಡ್ರೇಷನ್. ಕನ್ಸಿಡ್ರೇಷನ್ ಇರೋದೆಷ್ಟು 100 ಲ್ಯಾಕ್ಸ್. 100 ಲ್ಯಾಕ್ ಮೇಲೆ 5% ಅಂದ್ರೆ 5 ಲ್ಯಾಕ್. ಹಾಗಾದ್ರೆ ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ ಇವೆರಡರಲ್ಲಿ ಹೈಯರ್ ಇರೋದು 5 ಲ್ಯಾಕ್. ಹಾಗಾದ್ರೆ 5 ಲ್ಯಾಕ್. ಇವೆರಡರಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಇದು ಅಂತ ನೋಡಿ. ಹೌದು ಇದೆ. ಹಾಗಾದ್ರೆ 6 ಲಕ್ಷ ಟ್ಯಾಕ್ಸಬಲ್ ಆಗಿರುತ್ತೆ. ಇದಕ್ಕೆ ಕೋಇನ್ಸೈಡ್ ಆಗುವಂಗೆ 104 ಲ್ಯಾಕ್ಸ್ ತಗೊಂತೀನಿ. ಇದು 100 ಲ್ಯಾಕ್ಸ್ ತಗೊಂತೀನಿ ಅನ್ಕೊಳ್ಳಿ. ನಂಗೆ ಲಾಭ ಆಗಿರೋದೆಷ್ಟು 4 ಲಕ್ಷ. ಲಿಮಿಟ್ ಕಂಡುಹಿಡಿಬೇಕು. ಇವಾಗ ನಾವು ಲಿಮಿಟ್ ಹೇಗೆ ಕಂಡುಹಿಡಿಬೇಕು, 50,000 ಆರ್ 5 ಲಕ್ಷ. 100 ಲ್ಯಾಕ್ಸ್ ಮೇಲೆ 5% ಅಂದ್ರೆ 5 ಲ್ಯಾಕ್ಸ್. ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ ಏನಾಗಿರುತ್ತೆ 5 ಲ್ಯಾಕ್ ಆಗಿರುತ್ತೆ. ಹಾಗಾದ್ರೆ ಲಿಮಿಟ್ ಎಷ್ಟು 5 ಲ್ಯಾಕ್. 5 ಲ್ಯಾಕ್ಗಿಂತ ಇದು ಕಡಿಮೆ ಇದೆಯಾ ನೋಡ್ರಿ, ಹೌದು ಇದೆ. ಹಾಗಾದ್ರೆ ಈ 4 ಲಕ್ಷ ಟ್ಯಾಕ್ಸಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಈ ಎಕ್ಸಾಂಪಲ್ನಲ್ಲಿ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಡೌಟ್ ಇದೆ ಅಂದ್ಬಿಟ್ಟಿದೆ, ಮತ್ತೆ ಇನ್ನೊಂದ್ಸಲಿ ಹೇಳಿದ್ದೀನಿ. ಸೊ ಹಾಗಾದ್ರೆ ಮತ್ತೆ ವಾಪಸ್ ಬರೋಣ. ಗಿಫ್ಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹೇಳ್ತಿರೋದು ಇಲ್ಲಿ ಕ್ಯಾಶ್ ಗಿಫ್ಟ್ ಅಂತ ಏನು ಹೇಳ್ತಾರೋ ಇದೇ ಸಪ್ರೇಟಾಗಿ ಮಾಡಬೇಕು. ಇಷ್ಟು ಗಿಫ್ಟ್ಗಳನ್ನ ಆ್ಯಡ್ ಮಾಡ್ಕೋಬೇಕು. 50,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದರೆ ಇಷ್ಟು ಗಿಫ್ಟ್ನ ಆ್ಯಡ್ ಮಾಡಿ. 50,000ಕ್ಕಿಂತ ಜಾಸ್ತಿ ಇದ್ದರೆ 51,000 ಇದೆ ಅನ್ಕೊಳ್ಳಿ. ಸೊ 51,000 ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಮೂವಬಲ್ ಪ್ರಾಪರ್ಟಿನಲ್ಲಿ ಇಷ್ಟನ್ನ ವಿತೌಟ್ ಕನ್ಸಿಡ್ರೇಷನ್ ಇಷ್ಟನ್ನು ಆ್ಯಡ್ ಮಾಡಬೇಕು. 50,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಇವೆರಡನ್ನೂ ಮರ್ಜ್ ಮಾಡಂಗಿಲ್ಲ. ಯಾವೆರಡು? ಇವೆರಡನ್ನೂ ಕೂಡ ನಾವು ಮರ್ಜ್ ಮಾಡಂಗಿಲ್ಲ. ಇದೇ ಸಪ್ರೇಟ್, ಇದೇ ಸಪ್ರೇಟ್. ನೆಕ್ಸ್ಟ್ ಆಮೇಲೆ ಅದೇ ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್ ಆದರೆ ಇದೇ ಸಪ್ರೇಟ್ ಆಗಿ ಮಾಡಬೇಕು. ಇದು ಅಗ್ರಿಗೇಟ್ ಮಾಡಿ 50,000ಕ್ಕಿಂತ ಜಾಸ್ತಿ ಇದ್ರೆ ಇದು ಟ್ಯಾಕ್ಸಬಲ್. ಇದೇ ಸಪ್ರೇಟ್, ಇದೇ ಸಪ್ರೇಟ್, ಇದೇ ಸಪ್ರೇಟ್. ಅದೇ ರೀತಿಯಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿ ಇದೇ ಸಪ್ರೇಟ್. ಇಂಡಿವಿಜುವಲ್ ಕೇಸಸ್ ನೋಡಬೇಕಾಗಿರುತ್ತೆ. ಇಂಡಿವಿಜುವಲ್ ಕೇಸಸ್ ಇದೇ ಸಪ್ರೇಟ್, ಇಂಡಿವಿಜುವಲ್ ಕೇಸ್. ಹಾಗಾದ್ರೆ ಟೋಟಲ್ ಎಷ್ಟು ಕೇಸ್ ಆಯಿತು? ಎಷ್ಟು ಕೇಸ್ ಆಗುತ್ತೆ? ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್, ಇದು ಥರ್ಡ್ ಕೇಸ್, ಇದು ಫೋರ್ತ್ ಕೇಸ್, ಇದು ಫಿಫ್ತ್ ಕೇಸ್. ಪ್ರಾಬ್ಲಮ್ ಅಲ್ಲಿ ನಿಮಗೆ ಕೊಟ್ಟಿದಾರ ಅಂತ ನೋಡ್ಕೊಳ್ಳಿ, ಯಾವ್ದು ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಇನ್ ಕ್ಯಾಶ್ ಮುಖಾಂತರ ಕೊಟ್ಟಿದ್ರೆ ಅದೆಲ್ಲ ಸಪ್ರೇಟ್ ಮಾಡಿಕೊಂಡು 50,000 ನೋಡಿ ಅಗ್ರಿಗೇಟ್. ವಿತೌಟ್ ಕನ್ಸಿಡರೇಷನ್ ಏನಾದ್ರು ಕೊಟ್ಟಿದ್ರೆ ಅದೇ ಸಪ್ರೇಟ್ ಮಾಡ್ಕೊಳ್ಳಿ. ವಿತ್ ಕನ್ಸಿಡರೇಷನ್ ಕೊಟ್ಟಿದ್ರೆ ಅದೇ ಸಪ್ರೇಟ್ ಮಾಡ್ಕೊಳ್ಳಿ. 50,000 ಲಿಮಿಟ್ ಕೊಟ್ಕೊಂಡು ಹೋಗಿ.
ಇದಾರೆ ಇಂಡಿವಿಜುವಲ್ ಕೇಸಲ್ಲಿ 50,000 ತಗೊಳ್ಳಿ, ಇದೊಂದು ಸಪ್ರೇಟ್ ಕೇಸ್ ತಗೊಳ್ಳಿ. ಟೋಟಲ್ 5 ಕೇಸ್ ನೋಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ರಿಲೇಟಿವ್ನಿಂದ ಏನೇ ಗಿಫ್ಟ್ನ ರಿಸೀವ್ ಮಾಡಿದ್ರು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ರಿಲೇಟಿವ್ನಿಂದ ಯಾವುದೇ ಮೂಮೆಂಟ್ ಆಗಿ ಹಾಕ್ಕೊಳ್ಳಿ, ಟ್ಯಾಕ್ಸಬಲ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಇನ್ಹೆರಿಟೆನ್ಸ್ ವಿಲ್ ಮುಖಾಂತರವಾಗಿ ಏನಾದ್ರು ಗಿಫ್ಟ್ ಬಂದಿದ್ರೆ ಅದು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಹೆರಿಟೆನ್ಸ್ ವಿಲ್ ಇನ್ ಕಾಂಟೆಂಪ್ಲೇಷನ್ ಆಫ್ ದ ಡೆತ್ ಆಫ್ ದ ಪೇಯರ್ ಆರ್ ಡೋನರ್ ಅಂತ ಹೇಳ್ತಾನೆ. ಈಗ ಯಾರೋ ತೀರೋಗ್ತಾ ಇದ್ದಾರೆ, ಆ ತೀರೋಗ್ತಾ ಇರುವಂತಹ ವ್ಯಕ್ತಿ ಜೀವದ ಮೇಲೆ ಆಸೆ ಬಿಟ್ಟು ಇರುವಂತ ಪ್ರಾಪರ್ಟಿನ ಇಂಥ ಮಕ್ಕಳ ಹೆಸರು ಮೇಲೆ ಅಥವಾ ಇಂಥ ವ್ಯಕ್ತಿಯ ಮಕ್ಕಳೇ ಆಗಬೇಕು ಅಂತ ಅಲ್ಲ, ಯಾರಿಗೂ ಅವ್ರ ಪ್ರೀತಿ ಪಾತ್ರ ಆಗಿರೋರಿಗೆ ಅಂಥವ್ರಿಗೆ ಪ್ರಾಪರ್ಟಿನ ಕೊಟ್ಟು ಹೋಗುವಂತಹ ಒಂದು ವಿಚಾರ ಆಗಿರುತ್ತೆ. ಇನ್ ಕಾಂಟೆಂಪ್ಲೇಷನ್ ಆಫ್ ಡೆತ್ ಆಫ್ ದ ಪೇಯರ್ ಆರ್ ಡೋನರ್. ಅಕಸ್ಮಾತ್ ಅವನು ತೀರೋದ್ರೆ ಯಾರ ಹೆಸರು ಬರೆದಿರ್ತಾರೋ ಅವ್ರ ಹೆಸರಿಗೆ ಹೋಗುತ್ತೆ, ಪ್ರಾಪರ್ಟಿ ಗಿಫ್ಟ್ ಆಗುತ್ತೆ. ಅಕಸ್ಮಾತ್ ಆತ ಬದುಕುಳಿದು ಬಿಟ್ರೆ, ತೀರೋಗಲ್ಲ ಅವನು, ಬದುಕುಳಿದು ಬಿಡ್ತಾನೆ ಅನ್ಕೊಳ್ಳಿ, ಬದುಕುಳಿದ್ರೆ ಆ ವ್ಯಕ್ತಿಗೆ ಗಿಫ್ಟ್ ಆಗಲ್ಲ, ಅದು ಅವರೇ ಉಳಿಸ್ಕೊಂತಾರೆ. ಇನ್ ಕಾಂಟೆಂಪ್ಲೇಷನ್ ಆಫ್ ಡೆತ್ ಆಫ್ ದ ಪೇಯರ್ ಆರ್ ಡೋನರ್ ಅನ್ನೋದು ಆ ಸಂದರ್ಭದಲ್ಲೂ ಆಗೋದಿಲ್ಲ. ಅಕಸ್ಮಾತ್ ಲೋಕಲ್ ಅಥಾರಿಟಿ ಹಾಕೊಳ್ಳಿ, ಅಥವಾ ಅಪ್ರೂವ್ಡ್ ಟ್ರಸ್ಟ್ ಹಾಕೊಳ್ಳಿ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಹಾಕೊಳ್ಳಿ, ಅಥವಾ ಹಾಸ್ಪಿಟಲ್ಸ್ ಹಾಕೊಳ್ಳಿ, ಅಥವಾ ಇನ್ನೊಂದೇನು ಹೇಳಿದೆ ಯೂನಿವರ್ಸಿಟೀಸ್ ಹಾಕೊಳ್ಳಿ. ಇಂದ ಏನಾದರೂ ಮಕ್ಕಳಿಗೆ ಏನಾದರೂ ಸ್ಕಾಲರ್ಶಿಪ್ಸ್ ಏನಾದ್ರು ಬಂದರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಆಗೋದಿಲ್ಲ. ಇದು ಗಮನದಲ್ಲಿ ಇಟ್ಕೊಬೇಕಾಗಿರುತ್ತೆ. ರಿಲೇಟಿವ್ ಅನ್ನೋದ್ರಲ್ಲಿ ಅಂಕುಲ್ ಅನ್ನೋ ಪದನ ತೆಗೆದಾಕಿದ್ದಾರೆ, ಅದು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ತಿರ್ಗಾ ಆಮೇಲೆ ಪ್ರಾಪರ್ಟಿ ಅಂತಂದ್ರೆ ಪ್ರಾಪರ್ಟಿ ಅಂದ್ರೆ ನಾನು ನಿಮ್ಗೆ ಹೇಳಿದ್ದು ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್. ಅದಾದ್ಮೇಲೆ ನಾನು ಹೇಳಿರೋದೇನು JD ಪಾಸ್, ಅದಾದ್ಮೇಲೆ ಬುಲಿಯನ್. ಲ್ಯಾಂಡ್ ಬಿಲ್ಡಿಂಗ್ ಆರ್ ಬೋತ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್, ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್, ಆರ್ಕಿಯಾಲಜಿಕಲ್ ಕಲೆಕ್ಷನ್, ಸ್ಕಲ್ಪ್ಚರ್ಸ್, ಎನಿ ಆರ್ಟ್ ಆಫ್ ವರ್ಕ್ ಅಂಡ್ ಬುಲಿಯನ್. ಇಷ್ಟು ಮಾತ್ರ ಪ್ರಾಪರ್ಟಿ ಆಗಿರುತ್ತೆ ಸ್ಟೂಡೆಂಟ್ಸ್. ಇವು ಅಕಸ್ಮಾತ್ ಏನಾದರೂ ಟ್ರಾನ್ಸ್ಫರ್ ಆಗಿದ್ರೆ ಗಿಫ್ಟ್ ಗಿಫ್ಟ್ ಆಗಿದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಇವು ಬಿಟ್ಟು ಇನ್ನು ಮಿಕ್ಕಿರೋದು ಯಾವುದೇ ಹಾಕೊಳ್ಳಿ, ಒಂದು ಕಾರ್ ಆಗಲಿ, ಅಥವಾ ಮೈಕ್ರೋವೇವ್ ಓವನ್ ಆಗಲಿ, ಅಥವಾ ಒಂದು ರೆಫ್ರಿಜರೇಟರ್ ಆಗಲಿ, ಅಥವಾ ಒಂದು ಫ್ರಿಡ್ಜ್ ಆಗಲಿ, ಅಥವಾ ಒಂದು ಏರ್ ಕೂಲರ್ ಅಥವಾ ಏರ್ ಕಂಡೀಷನರ್ ಆಗಲಿ, ವಾಚ್ ಆಗಲಿ, ಇವೆಲ್ಲನೂ ಕೂಡ ಗಿಫ್ಟ್ ಮಾಡಿದ್ರೆ ನಾಟ್ ಟ್ಯಾಕ್ಸಬಲ್. ಅದನ್ನ ನಾವು ಇನ್ಕಮ್ ಅಂತಾನೆ ಟ್ರೀಟ್ ಮಾಡೋದಿಲ್ಲ. ಅದನ್ನ ಇನ್ಕಮ್ ಅಂದ್ಬಿಟ್ರೆ ನಾವುಗಳು ಟ್ರೀಟ್ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಹಾಗಾದ್ರೆ ಇಷ್ಟು ನಾನು ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕಾಗಿತ್ತು. ಇಂಟ್ರೊಡಕ್ಷನ್ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿ ನಾನಿವಾಗ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಬಗ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನಂಬರ್ 1. ಇಲ್ಲಿ ಆಕ್ಚುಲ್ ಆಗಿ ಮಾನಿಟರಿ ಗಿಫ್ಟ್ಸ್ ಬಗ್ಗೆ ಈ ಪ್ರಾಬ್ಲಮ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಟ್ಯಾಕ್ಸಬಲ್ ಗಿಫ್ಟ್ಸ್ ಯಾವ ರೀತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಕಂಡುಹಿಡಿಬೇಕು ಅನ್ನೋದನ್ನ ಫಸ್ಟ್ ಯಾರಂತೆ ಮಿಸ್ಟರ್ ಅಜಯ್ ಅಂತ. He received a check of ₹2 lakh as a gift from his grandfather. ಹಾಗಾದ್ರೆ ಗ್ರ್ಯಾಂಡ್ ಫಾದರ್ ಇಂದ ಬಂದಿರುವಂತಹ ಕ್ಯಾಶ್ ಅನ್ನೋದು ರಿಲೇಟಿವ್ ಅನ್ನೋದ್ರಲ್ಲಿ ಬರ್ತಾರೆ. ಏನಲ್ಲಿ ಬರ್ತಾರೆ? ರಿಲೇಟಿವ್ ನಲ್ಲಿ. ಹಾಗಾದ್ರೆ ಫಸ್ಟ್ ಒನ್ ಗಿಫ್ಟ್ ಫ್ರಮ್ ಗ್ರ್ಯಾಂಡ್ ಫಾದರ್ ಏನಾಗಿರುತ್ತೆ? ಟ್ಯಾಕ್ಸ್ ಇನ್ಕಮ್ ಅಲ್ಲ, ಟ್ಯಾಕ್ಸಬಲ್ ಆಗಲ್ಲ. He received ₹22,000 from his friend from Canada as a gift. ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಗಿಫ್ಟ್ ಬಂದರೂ ಕೂಡ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾರಿಂದ ಬಂದಿದೆ ಅನ್ನೋದು ಮೊದಲು ನೋಡ್ರಿ. ಅವ್ರ ಅಕಸ್ಮಾತ್ ಏನಾದರೂ ರಿಲೇಟಿವ್ ಆಗಿದ್ರೆ ಟ್ಯಾಕ್ಸಬಲ್ ಆಗೋದಿಲ್ಲ. ಅಷ್ಟೆಲ್ಲ ಸೆಂಟೆನ್ಸ್ ಓದಿ ರಿಲೇಟಿವ್ ಅಂತ ಬಂದಾಗ ಟ್ಯಾಕ್ಸಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಇವಾಗ ಇಲ್ಲಿ ಬರ್ತೀನಿ. He received a check of ₹2 lakh
ಫ್ರಮ್ ಹಿಸ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಟ್ಯಾಕ್ಸಬಲ್ ಆಗಲ್ಲ. ಇಲ್ಲಿ ಯಾರಿಂದ ರಿಸೀವ್ ಮಾಡ್ತಾ ಇರೋದು? ಫ್ರೆಂಡ್ ಇಂದ. ಫ್ರೆಂಡ್ ಅನ್ನೋನು ರಿಲೇಟಿವ್ ನಲ್ಲಿ ಬರಲ್ಲ, ಟ್ಯಾಕ್ಸಬಲ್ ಆಗಿರುತ್ತೆ. ಎರಡನೇದು ಗಿಫ್ಟ್ ಫ್ರಮ್ ಫ್ರೆಂಡ್. ಎಷ್ಟು? 22,000. ನೆಕ್ಸ್ಟ್, ಈ ರಿಸೀವ್ಡ್ ರುಪೀಸ್ 15 ಲಕ್ಷ ಅಂಡರ್ ವಿಲ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವಿಲ್ ಮುಖಾಂತರ ಹಾಕೊಳ್ಳಿ, ಇನ್ಹೆರಿಟೆನ್ಸ್ ಮುಖಾಂತರ ಆಗಲಿ, ಅಥವಾ ಇನ್ ಕಾಂಟೆಂಪ್ಲೇಷನ್ ಆಫ್ ಡೆತ್ ಆಫ್ ಅ ಡೋನರ್ ಅಥವಾ ಪೇಯರ್ ಏನಾದ್ರು ಆಗಿತ್ತು ಅಂದ್ರೆ ಅದು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ಅದು ಯಾರಿಂದ ರಿಸೀವ್ ಮಾಡ್ತಾ ಇರೋದು? ಗ್ರ್ಯಾಂಡ್ ಮದರ್ ಇಂದ. ಗಿಫ್ಟ್ ರಿಸೀವ್ಡ್ ಫ್ರಮ್ ಗ್ರ್ಯಾಂಡ್ ಮದರ್ ಅಂಡರ್ ವಿಲ್ ಈಸ್ ನಾಟ್ ಚಾರ್ಜಬಲ್ ಟು ಟ್ಯಾಕ್ಸ್. ಥರ್ಡ್ ಒನ್ ಆಯ್ತು ಅನ್ಸುತ್ತೆ. ಫೋರ್ತ್ ಒನ್, ಈ ರಿಸೀವ್ ರುಪೀಸ್ 40,000 ಫ್ರಮ್ ಹಿಸ್ ಫಾದರ್ಸ್ ಫ್ರೆಂಡ್. ಯಾರಿಂದ ರಿಸೀವ್ ಮಾಡೋದು? ಫಾದರ್ಸ್ ಫ್ರೆಂಡ್ ಇಸ್ ನಾಟ್ ಅ ರಿಲೇಟಿವ್ ಅಲ್ಲ ಅಂತಂದ್ರೆ ನಾಲ್ಕನೇದು ರಿಸೀವ್ಡ್ ಫ್ರಮ್ ಫಾದರ್ಸ್ ಫ್ರೆಂಡ್. ಎಷ್ಟಂತೆ? 40,000. ಇಲ್ಲಿ ಕೊಟ್ಟಿರುವಂತಹ ಗಿಫ್ಟ್ಸ್ ಎಲ್ಲಾನು ಕೂಡ ಮಾನಿಟರಿ ಅಂದ್ರೆ ಇನ್ ಕ್ಯಾಶ್ ಮುಖಾಂತರ ಆಗಿರೋದ್ರಿಂದ, ಯಾವ್ದ್ರ ಮುಖಾಂತರ ಆಗಿರೋದು? ಇನ್ ಕ್ಯಾಶ್ ಮುಖಾಂತರ ಆಗಿರೋದು. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ಬೇಕಾಗಿರುತ್ತೆ? ಅಗ್ರಿಗೇಟ್ 50,000 ಎಕ್ಸೀಡ್ ಆಗತ್ತಾ ಅಂತ ನೋಡ್ತಾ ಇದೀವಿ ನಾವು, ಅಥವಾ ಎಷ್ಟಾಗುತ್ತೆ ಅಂತ ನೋಡ್ತಾ ಇದೀವಿ. ಈ ರಿಸೀವ್ಡ್ ರುಪೀಸ್ 55,000 ಆಸ್ ಎ ಗಿಫ್ಟ್ ಫ್ರಮ್ ಹಿಸ್ ಅಂಕುಲ್. ಅಂಕುಲ್ ಅನ್ನೋದು ಯಾವ್ದ್ರಲ್ಲಿ? ರಿಲೇಟಿವ್ಸ್ ಅನ್ನೋದ್ರಲ್ಲಿ ಬರೋದಿಲ್ಲ. ಹಾಗಾದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಎಷ್ಟಂತೆ? 55,000. ನೆಕ್ಸ್ಟ್, he received rupees 30,000 as a gift from his employer. ಸ್ಟೂಡೆಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ, ತಿಳ್ಕೊಳ್ಳಿ, ಎಂಪ್ಲಾಯರ್ ಮುಖಾಂತರ ನೀವೇನೇ ರಿಸೀವ್ ಮಾಡಿ, ಏನ್ ರಿಸೀವ್ ಮಾಡ್ತೀರಾ? ಒಂದು ಕ್ಯಾಶ್ ರಿಸೀವ್ ಮಾಡ್ತೀರಾ, ಇನ್ನೊಂದು ಇನ್ ಕೈಂಡ್ ಮುಖಾಂತರ ರಿಸೀವ್ ಮಾಡ್ತೀರಾ. ಹಾಗಾದ್ರೆ ಕ್ಯಾಶ್ ರಿಸೀವ್ ಮಾಡಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಫುಲ್ ಅಮೌಂಟ್. ಅದೇ ಅಕಸ್ಮಾತ್ ಏನಾದ್ರು ಇನ್ ಕೈಂಡ್ ಮುಖಾಂತರ ಕೊಟ್ರೆ ಅದು ಕೂಡ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಮ್ಟೆಡ್ ಅಪ್ ಟು ₹5,000. 5,000 ರೂಪಾಯಿ ಎಕ್ಸಮ್ಟ್ ಆಗಿರುತ್ತೆ. ಎಂಪ್ಲಾಯರ್ ಇಂದ ಏನಾದ್ರು ಗಿಫ್ಟ್ ಏನಾದ್ರು ರಿಸೀವ್ ಮಾಡಿದ್ರೆ ಕ್ಯಾಶ್ ನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಫುಲ್. ಅದೇ ಕೈಂಡ್ ಮುಖಾಂತರ ಆಗಿದ್ರೆ 5,000 ಎಕ್ಸಮ್ಟ್ ಆಗಿರುತ್ತೆ. ಇದು ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಸ್ವಲ್ಪ ಟೈಮ್ ಗ್ಯಾಪ್ ಆಗಿರೋದ್ರಿಂದ ಈಗ ಇನ್ನೊಂದ್ಸಲಿ ಜ್ಞಾಪಿಸ್ತಾ ಇದ್ದೀನಿ. ಹಾಗಾದ್ರೆ ಎನಿ ಅಮೌಂಟ್ ರಿಸೀವ್ಡ್ ಫ್ರಮ್ ಈಸ್ ಎಂಪ್ಲಾಯರ್, then those incomes are chargeable to tax under the head income from salary only. ಅಲ್ಲಿ ಎಂಪ್ಲಾಯರ್ ರಿಲೇಶನ್ಶಿಪ್ ಬಂತು ಅಂದ್ರೆ ಅದು ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಇಲ್ಲ 6ನೇ ಪಾಯಿಂಟ್ ಬರ್ದು ಎಂಪ್ಲಾಯರ್ ಡ್ಯಾಶ್. ನೆಕ್ಸ್ಟ್ ಐಟಮ್ ಬರ್ದು ಇದು ಮಾಡಬೇಕು. ನೀವು ಐಟಮ್ ತಗೊಳ್ಳಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ. ಐಟಮ್ ತಗೊಂಡು ಡ್ಯಾಶ್ ಹಾಕೊಳ್ಳಿ, ಅಥವಾ ನೀವು ಇಲ್ಲಿ ಬರೀಲಿಲ್ಲ ಅಂತಂದ್ರೆ ನೋಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಈ ರಿಸೀವ್ಡ್ ಎ ಗಿಫ್ಟ್ ಆಫ್ ₹55,000 ಫ್ರಮ್ ಹೀಸ್ ಫಾದರ್ಸ್ ಬ್ರದರ್. ಹಾಗಾದ್ರೆ ಯಾರಾಗಿರ್ತಾರೆ? ಇದು ರಿಲೇಟಿವ್ ಆಗಿರ್ತಾರೆ. ಹಾಗಾದ್ರೆ ರಿಲೇಟಿವ್ ಇಂದ ರಿಸೀವ್ ಮಾಡುವಂತ ಗಿಫ್ಟ್ ಟ್ಯಾಕ್ಸಬಲ್ ಆಗೋದಿಲ್ಲ. ಹಾಗಾದ್ರೆ ಯಾವುದು? ಗಿಫ್ಟ್ ರಿಸೀವ್ ಫ್ರಮ್ ಈಸ್ ಫಾದರ್ಸ್ ಬ್ರದರ್. ನಾನೆಲ್ಲ ಶಾರ್ಟ್ ಫಾರ್ಮ್ ಆಗಿ ಬರ್ತಿದ್ದೀನಿ, ನಿಮ್ಗೆ ಅರ್ಥ ಮಾಡ್ಕೊಂತೀರಾ ಅನ್ಕೊಂತೀನಿ ಅಂದಿದ್ದೀನಿ ಸ್ಟೂಡೆಂಟ್. ನೀವು ಕ್ಲಾರಿಟಿಯಾಗಿ ಬರೀ, ಅದೇನಿದೆಯೋ ಸೆಂಟೆನ್ಸ್ ಅದನ್ನ ಹಾಗೆ ಬರೆದ್ರು ಸಂತೋಷ. ಎಷ್ಟು? ಡ್ಯಾಶ್. ಈಗ ಇವಾಗ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ ಬರುವಂತಹದ್ದು 5, 2, 7,000, 5, 4, 9, 10, 11. ಹಾಗಾದ್ರೆ 1,17,000 ಆಯ್ತು. ಈಗ ಅಗ್ರಿಗೇಟ್ ಮಾಡಿದ್ರಿ ಗಿಫ್ಟ್ ಇನ್ ಕ್ಯಾಶ್ ಎಷ್ಟಿದೆ? 1,17,000. ಹಾಗಾದ್ರೆ ಟ್ಯಾಕ್ಸಬಲ್ ಗಿಫ್ಟ್ಸ್ ಈಸ್ 1,17,000. ಬೇಕಾದ್ರೆ ರೀಸನ್ ಬರೀರಿ, ಆಸ್ ಹಿಸ್ ಅಗ್ರಿಗೇಟ್
ಗಿಫ್ಟ್ಸ್ ಎಕ್ಸೀಡ್ಸ್ 50,000. 50,000ಕ್ಕಿಂತ ಜಾಸ್ತಿ ಆಗಿರೋದಕ್ಕೋಸ್ಕರ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಗಿಫ್ಟ್ಸ್ ಎಷ್ಟಾಗಿರುತ್ತೆ? 1,17,000 ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಳ್ಳೋಣ. ಈಗ ನಾವು ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ. ಇದು ಎರಡನೇ ಪ್ರಾಬ್ಲಮ್ ನಾನು ಮಾಡ್ತಾ ಇರುವಂತಹದ್ದು, ಗಿಫ್ಟ್ ಫ್ರಮ್ ಇಮೂವಬಲ್ ಪ್ರಾಪರ್ಟಿ. ಹಾಗಾದ್ರೆ ಇಮೂವಬಲ್ ಪ್ರಾಪರ್ಟಿ ಇದು ಒಂದು ಸ್ವಲ್ಪ ನಿಮಗೆ ಡೌಟ್ಸ್ ಬರೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಾನು ಎರಡನೇ ಪ್ರಾಬ್ಲಮ್ ಅಲ್ಲೇ ಇಮೂವಬಲ್ ಪ್ರಾಪರ್ಟಿ ತಗೊಂಡಿರೋದು. ಸೊ ಇಲ್ಲೇ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ, ಐಟಮ್ಸ್ನ ಹೀಗಿಂದೀಗೆ ಇಲ್ಲಿ ಅಮೌಂಟಲ್ಲಿ ತಗೊಬೇಕಾ ಬೇಡ ಅನ್ನೋದನ್ನ ನೀವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ರಿಸೀವ್ಡ್ ಅ ಪ್ಲಾಟ್ ವರ್ತ್ ₹5 lakhs as a gift from his grandfather under a will. ಅಂಡರ್ ಎ ವಿಲ್ ಮುಖಾಂತರ ಬಂದಿದೆಯಂತೆ. ಯಾರು? ಗ್ರ್ಯಾಂಡ್ ಫಾದರ್ ಇಂದ. ಗ್ರ್ಯಾಂಡ್ ಫಾದರ್ ಇಂದ ಬಂತು ಅಂದ್ರೆ ಏನಾಗಿರುತ್ತೆ? ರಿಲೇಟಿವ್ ಆಯ್ತು. ಏನಾಯ್ತು? ರಿಲೇಟಿವ್ ಆಯ್ತು ಅಂದ್ರೆ ನಾಟ್ ಟ್ಯಾಕ್ಸಬಲ್. ಎನಿ ಅಮೌಂಟ್ ಆರ್ ಎನಿ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಅ ರಿಲೇಟಿವ್ is not taxable at all. Next, he received a house as a gift on 5th June 2018 from his uncle. ಅಂಕುಲ್ ಅನ್ನೋದು ರಿಲೇಟಿವ್ ಅಲ್ಲ. ಸೊ ಬರ್ಡೇನಲ್ಲಿ ರಿಸೀವ್ ಮಾಡ್ತಾ ಇರುವಂತಹದ್ದು ಟ್ಯಾಕ್ಸಬಲ್ ಆಗುತ್ತೆ. ಏನ್ ರಿಸೀವ್ ಮಾಡ್ತಾ ಇರೋದು? ಹೌಸ್ನ ರಿಸೀವ್ ಮಾಡ್ತಾ ಇರೋದು. ಅಂದ್ರೆ ಇಮೂವಬಲ್ ಪ್ರಾಪರ್ಟಿ ಆಯ್ತು. ಇಮೂವಬಲ್ ಪ್ರಾಪರ್ಟಿನಲ್ಲಿ ವಿತ್ ಕನ್ಸಿಡರೇಷನ್, ವಿತೌಟ್ ಕನ್ಸಿಡರೇಷನ್, ಇಂಡಿವಿಜುವಲ್ ನೋಡ್ಬೇಕು ನೀವು. ಇಮೂವಬಲ್ ಪ್ರಾಪರ್ಟಿ ಅಂದ್ರೆ ಇಂಡಿವಿಜುವಲ್ ನೋಡಬೇಕು. ಹಾಗಾದ್ರೆ ಇದು ಇಂಡಿವಿಜುವಲ್ ಅಸೆಟ್ ಅಲ್ಲಿ ನಾವು ನೋಡಿದಾಗ, ಇದೊಂದೇ ಅಸೆಟ್ ನಾವು ತಗೊಂಡಾಗ ಅದರ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಒಂದು 11 lakhs, ಅದರ ವರ್ತ್ ಇರೋದು 12 lakhs. ಅದರ ವರ್ತ್ ನಮಗೆ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಇಮೂವಬಲ್ ಪ್ರಾಪರ್ಟಿ ಕೇಸ್ನಲ್ಲಿ FMV ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾದ್ರೆ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂನೇ ಕನ್ಸಿಡರ್ ಮಾಡೋದು. ಹಾಗಾದ್ರೆ ಏನಾಗಿರುತ್ತೆ? 11 lakhs ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಆನ್ ಹಿಸ್ ಮ್ಯಾರೇಜ್ ಅಂತ ಏನಾದ್ರು ಹೇಳ್ಬಿಟ್ಟಿದ್ರೆ ನಾಟ್ ಟ್ಯಾಕ್ಸಬಲ್ ಆಗ್ಬಿಡೋದು. ಆನ್ ಹಿಸ್ ಮ್ಯಾರೇಜ್ ಆಗಿದ್ರೆ ನಾಟ್ ಟ್ಯಾಕ್ಸಬಲ್ ಆಗಿರೋದು. ಈ ಒಂದು ಅಂಕುಲ್ ಇಂದ ಆದ್ರೂ ಕೂಡ, ಯಾರಿಂದಾನೇ ಹಾಕೊಳ್ಳಿ, ಮ್ಯಾರೇಜ್ನ ಸಂದರ್ಭದಲ್ಲಿ, ಅವನ ಮದುವೆ ಸಂದರ್ಭದಲ್ಲಿ ಏನೇ ಕೊಟ್ಟಿದ್ರು ಕೂಡ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್. ಹಾಗಾದ್ರೆ ಇದು ಬರ್ಡೇ ಆಗಿರೋದ್ರಿಂದ ಏನಾಗಿರುತ್ತೆ? ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್, he received a plot from his friend ಅಂತೆ. ಹಾಗಾದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಾವು ನೋಡುವಂತ ಅಗತ್ಯ ಇಲ್ಲ. ನಾವೇನ್ ನೋಡ್ಬೇಕಾಗಿರೋದು? ಪ್ಲಾಟ್ ಅನ್ನೋದು ಇಮೂವಬಲ್ ಪ್ರಾಪರ್ಟಿ ಆಯ್ತು. ಅದರ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇರೋದು 40,000. ನಾನು ಹೇಳಿದ್ದೀನಿ ಇಂಡಿವಿಜುವಲ್ ಅಸೆಟ್ ನ ನೀವು ತಗೊಬೇಕು ಅಂತ ಹೇಳಿದ್ದೀನಿ. ಹಾಗಾದ್ರೆ ಇಂಡಿವಿಜುವಲ್ ಅಸೆಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಬಾರ್ದು. ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇರೋದು ಇಷ್ಟು 40,000. ಹಾಗಾದ್ರೆ 40,000 ಆಯ್ತು ಅಂತಂದ್ರೆ ಲೆಸ್ ದ್ಯಾನ್ 50,000, ಸೊ ನಾಟ್ ಟ್ಯಾಕ್ಸ್. ನೆಕ್ಸ್ಟ್, he purchased. ನೋಡ್ರಿ, ಪರ್ಚೇಸ್ಡ್ ಅಂತ ಬಂತು ಪದ ಅಂದ್ರೆ ಅರ್ಥ ಅಲ್ಲಿ ಕನ್ಸಿಡರೇಷನ್ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಈ ಪರ್ಚೇಸ್ಡ್ ಹೌಸ್ ಫ್ರಮ್ ಮಿಸ್ಟರ್ ಆರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನಂತೆ. ಎಷ್ಟಂತೆ ಅದ್ರ ಬೆಲೆ? 1.5 ಲಕ್ಷ ಅಂತ, 1st October 2018 ಅಲ್ಲಿ. ಅಂಡ್ ದ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ is ₹5 lakh. ಹಾಗಾದ್ರೆ 5 ಲಕ್ಷ ರೂಪಾಯಿಯಷ್ಟು ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇದೆ ಅಂತಂದ್ರೆ ಆ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ 5 ಲಕ್ಷ ಇದೆ. ಹಾಗಾದ್ರೆ ವಿತ್ ಕನ್ಸಿಡರೇಷನ್ ಆಯ್ತು. ಏನ್ ಕನ್ಸಿಡರೇಷನ್? ಕನ್ಸಿಡರೇಷನ್ ಇರೋದು 1.5 ಲಕ್ಷ. ಅಂದ್ರೆ 5 ಲಕ್ಷ ಸ್ಟಾಂಪ್ ಡ್ಯೂಟಿನಲ್ಲಿ ಅವನು ಕೊಡ್ತಾ ಇರೋದು 1.5 lakh. ಹಾಗಾದ್ರೆ ರಿಮೈನಿಂಗ್ ಉಳಿಯೋದಿನ್ನ 3.5 lakh ಇವನಿಗೆ ಬೆನಿಫಿಟ್ ಆಯ್ತು. ಇವನಿಗೇನಾಯ್ತು? 3.5 lakh ಇವನಿಗೆ ಬೆನಿಫಿಟ್ ಆಯ್ತು. ಈ ಬೆನಿಫಿಟ್ ನ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಇವಾಗ ಲಿಮಿಟ್ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕಾಗಿರುತ್ತೆ? ಲಿಮಿಟ್ ಕಂಡುಹಿಡಿಬೇಕು. ಏನ್ ಲಿಮಿಟ್? 50,000 ಆರ್ 5% ಆಫ್ ಕನ್ಸಿಡರೇಷನ್. 5% ಆಫ್ ಕನ್ಸಿಡರೇಷನ್ ಇರೋದು ಎಷ್ಟು? 1.5 ಲಕ್ಷ. 1.5 ಲಕ್ಷದ ಮೇಲೆ 5% ಅಂದ್ರೆ ಎಷ್ಟು? 7,500. 1.5 ಲಕ್ಷದ ಮೇಲೆ 5% ಎಷ್ಟು? 7,500. ವಿಚ್ ಎವರ್ ಇಸ್ ಹೈಯರ್ ಇಸ್ ದ ಲಿಮಿಟ್. ವಿಚ್ ಒನ್ ಇಸ್ ಹೈಯರ್? ಯಾವುದು ಹೈಯರ್ ಆಗಿದೆ? 50,000 ಅನ್ನೋದು ಹೈಯರ್ ಆಗಿದೆ. 50,000ನೇ ಲಿಮಿಟ್ ಆಗಿರುತ್ತೆ. ಹಾಗಾದ್ರೆ 50,000ಕ್ಕಿಂತ ಇದು ಜಾಸ್ತಿ ಇದೆಯಾ ನೋಡಿ? ಹೌದು, ಇದೆ. ಹಾಗಾದ್ರೆ
3.5 lakh is chargeable to tax. 3.5 ಲಕ್ಷ ರೂಪಾಯಿ ಟ್ಯಾಕ್ಸಬಲ್ ಆಗಿರುತ್ತೆ. 3.5 ಲಕ್ಷ ರೂಪಾಯಿ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್, he received a house property as a gift from a friend as stock in trade. As stock in trade, ಸ್ಟಾಕ್ ಇನ್ ಟ್ರೇಡ್ ನ ಪ್ರಕಾರವಾಗಿ ಅಂತ ಅಂದಾಗ ಇಲ್ಲಿ ಒಂದು ವಿಚಾರ ನೀವು ಜ್ಞಾಪಕ ಇಟ್ಕೊಬೇಕು. ಇದ್ರ ಬಗ್ಗೆ ಮಿಸ್ಟರ್ ಎ ನನಗೊಂದು ಜ್ಯುವೆಲರಿ ಕೊಡ್ತಾನೆ, ಗಿಫ್ಟ್ ಕೊಡ್ತಾನೆ. ಜ್ಯುವೆಲರಿನ ಕೊಡ್ತಾನೆ ಅಂದ್ರೆ ಅರ್ಥ ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ನಲ್ಲಿ ಏನಾಗಿದೆ ಅಂದರೆ ಕರೆಕ್ಟಾಗಿ ಕೇಸ್ ಅರ್ಥ ಮಾಡ್ಕೊಳ್ಳಿ. ಅದರ ಬೆಲೆ, ಗಿಫ್ಟ್ನ ಬೆಲೆ 10 ಲಕ್ಷ. ನಾನೇನು ಮಾಡಿದೆ ಅಂದರೆ ಕನ್ಸಿಡರೇಷನ್ ಕೊಟ್ಟೆ. ಎಷ್ಟು ಕನ್ಸಿಡರೇಷನ್ ಕೊಟ್ಟೆ? 2 ಲಕ್ಷ ಕೊಟ್ಟೆ. ಹಾಗಾದ್ರೆ ನನಗೆ ಬೆನಿಫಿಟ್ ಎಷ್ಟಾಯಿತು? 8 ಲಕ್ಷ. 8 ಲಕ್ಷ ನನಗೆ ಗಿಫ್ಟ್ ಬಂದಿದೆ. ಮಿಸ್ಟರ್ ಎ ಇಂದ ನನಗೆ ಗಿಫ್ಟ್ ಬಂದಿದೆ. ಬೀಯಿಂಗ್ ಎ ಫ್ರೆಂಡ್ ನನಗೆ ಕೊಟ್ಟಿದ್ದಾನೆ. ಸೊ 8 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಆದರೆ ನಾನೇನು ಮಾಡ್ತೀನಿ ಅಂದರೆ, ಈ ಜ್ಯುವೆಲರಿ ಏನು ಕೊಟ್ಟಿದ್ದಾನೋ ಇದನ್ನ ನಾನು ಬಿಸ್ನೆಸ್ನಲ್ಲಿ ಉಪಯೋಗಿಸ್ತೀನಿ. ಅಂದರೆ ಸ್ಟಾಕ್ ಇನ್ ಟ್ರೇಡ್ ಆಗಿ ಉಪಯೋಗಿಸ್ತೀನಿ. ಸ್ಟಾಕ್ ಇನ್ ಟ್ರೇಡ್ ಆಗಿ ಉಪಯೋಗಿಸ್ತೀನಿ ಅಂತಂದ್ರೆ ಅರ್ಥ ಏನೇನು ಇಲ್ಲ ಸ್ಟೂಡೆಂಟ್ಸ್. ಇದು ನಾನು 20 ಲಕ್ಷಕ್ಕೆ ಮಾರ್ತೀನಿ ಅಂತ ಅನ್ಕೊಳ್ಳಿ. ಎಷ್ಟು ಲಕ್ಷಕ್ಕೆ ಮಾರ್ತೀನಿ? 20 ಲಕ್ಷಕ್ಕೆ ಮಾರ್ತೀನಿ ಅನ್ಕೊಳ್ಳಿ. ಹಾಗಾದ್ರೆ 20 ಲಕ್ಷಕ್ಕೆ ನಾನು ಮಾರ್ತಿದ್ದೀನಿ ಅಂತಂದ್ರೆ ಇದಕ್ಕೆ ನಾನು ಕೊಟ್ಟಿರೋ ಕಾಸ್ಟ್ ಎಷ್ಟು? 2 ಲಕ್ಷ. ಕಾಸ್ಟ್ ಎಷ್ಟು? 2 ಲಕ್ಷ. ಹಾಗಾದ್ರೆ 18 ಲಕ್ಷ ರೂಪಾಯಿ ಅಷ್ಟು ನಂಗೆ ಲಾಭ ಬಂತು. ಲಾಭ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? PGBP ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. PGBP ನಲ್ಲಿ ನಮಗೆ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದ್ರೆ ಅರ್ಥ ಇಲ್ಲಿ ಏನು 8 ಲಕ್ಷ ಇದೆಯೋ ಆ 8 ಲಕ್ಷ ಯಾವ್ದ್ರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ? ಈ 18 ಲಕ್ಷದಲ್ಲಿ ಸೇರ್ಕೊಂಡಿರುತ್ತೆ. ಅವನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಟ್ಯಾಕ್ಸ್ ಕಟ್ಟುವಂತ ಅಗತ್ಯ ಇಲ್ಲ. ಅವನು ಡೈರೆಕ್ಟ್ ಆಗಿ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂದ್ರೆ PGBP, ಪ್ರಾಫಿಟ್ಸ್ ಅಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಇಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ನಾನು ನಿಮ್ಗೇನು ಹೇಳಿದೆ? ಉದಾಹರಣೆಯಲ್ಲಿ ಏನು ವಿಚಾರ ಹೇಳಕ್ಕೆ ಪ್ರಯತ್ನ ಪಟ್ಟೆ ಅಂತಂದ್ರೆ, ಸ್ಟಾಕ್ ಇನ್ ಟ್ರೇಡ್ ಆಗಿ ಏನಾದರೂ ಗಿಫ್ಟ್ ಏನಾದರೂ ಬಂತು ಅಂದ್ರೆ ಅದು PGBP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಆ ಗಿಫ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಲ್ಲ. ಇಲ್ಲಿ PGBP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವುದು? ಸ್ಟಾಕ್ ಇನ್ ಟ್ರೇಡ್ ಅನ್ನೋದು ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸ್ಟೂಡೆಂಟ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ನಾವು ಈ ಎಕ್ಸಾಂಪಲ್ ನ ಮುಖಾಂತರ ಹೋಗೋಣ. ಸ್ಟಾಕ್ ಇನ್ ಟ್ರೇಡ್ ಅಂತೆ. he received a house property as a gift from his friend Mr. A as his stock in trade. Mr. A is a property dealer worth rupees 15 lakhs whose stamp duty value is rupees 8 lakh. ಹಾಗಾದ್ರೆ ಇದು ಕೂಡ ಏನಾಗಿರೋದಿಲ್ಲ? ಟ್ಯಾಕ್ಸಬಲ್ ಆಗಲ್ಲ. ಯಾಕೆ? ಸ್ಟಾಕ್ ಇನ್ ಟ್ರೇಡ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಆಯಿತು ಅಂದ್ರೆ ಇದು ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? PGBP ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅದಕ್ಕೋಸ್ಕರ ಡ್ಯಾಶ್ ಆಗ್ತೀವಿ. ನೆಕ್ಸ್ಟ್, ಗಿಫ್ಟ್ ಆಫ್ ಅ ರಿಸ್ಟ್ ವಾಚ್. ರಿಸ್ಟ್ ವಾಚ್ ಈಸ್ ನಾಟ್ ಎ ಪ್ರಾಪರ್ಟಿ. ರಿಸ್ಟ್ ವಾಚ್ ಅನ್ನೋದೇನಾಗಿರಲ್ಲ, ಪ್ರಾಪರ್ಟಿ ಅಲ್ಲ. ಈ ಒಂದು ಫ್ರಮ್ ಎ ಫ್ರೆಂಡ್ ಇಂದ ರಿಸೀವ್ ಮಾಡ್ರಿ, ಕಾರ್ ರಿಸೀವ್ ಮಾಡ್ರಿ, ಮೊಬೈಲ್ ರಿಸೀವ್ ಮಾಡ್ರಿ, ಯಾವುದೇ ಅಸೆಟ್ ನ ನೀವು ರಿಸೀವ್ ಮಾಡ್ರಿ ಅದರ್ ದ್ಯಾನ್ ಕ್ಯಾಪಿಟಲ್ ಅಸೆಟ್ ಪ್ರಾಪರ್ಟಿ ಡೆಫಿನೇಷನ್ ಅಲ್ಲಿ ಬರಲಿಲ್ಲ ಅಂತಂದ್ರೆ ಟ್ಯಾಕ್ಸಬಲ್ ಆಗೋದಿಲ್ಲ. ಪ್ರಾಪರ್ಟಿ ಡೆಫಿನೇಷನ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್, ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್, ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್, ಸೆಕ್ಯೂರಿಟೀಸ್. ಸರಿ, ವಾಟ್ಸ್ ದಟ್? ಬುಲಿಯನ್. ಇಷ್ಟು ಮಾತ್ರ ಪ್ರಾಪರ್ಟಿ ಆಗಿರುತ್ತೆ. ವಾಚ್ ಅನ್ನೋದು ಪ್ರಾಪರ್ಟಿ ಅನ್ನೋ ಡೆಫಿನೇಷನ್ ಇಲ್ಲ. ಹಾಗಾದ್ರೆ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್, ಆನ್ ಹಿಸ್ ಬರ್ಡೇ ಹಿಸ್ ಪಾರ್ಟ್ನರ್ಶಿಪ್ ಫರ್ಮ್ ಗೇವ್ಸ್ ಹಿಮ್ ಎ ಗಿಫ್ಟ್ ಆಫ್ ಎ ಕಾರ್. ಕಾರ್ ಅನ್ನೋದು ಏನಲ್ಲ, ಪ್ರಾಪರ್ಟಿ ಆಗಿರೋದಿಲ್ಲ. ಸೊ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ಟ್ಯಾಕ್ಸಬಲ್ ಆಗುತ್ತೆ ಆಗಲ್ಲ ಅನ್ನೋದು ನೋಡಬೇಕು. ಯಾವ್ದು ಟ್ಯಾಕ್ಸಬಲ್ ಆಗುತ್ತೆ ಅಂದ್ರೆ ಅಮೌಂಟ್ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಇಮೂವಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವೇನ್ ಕನ್ಸಿಡರ್ ಮಾಡಬೇಕಾಗಿರುತ್ತೆ? ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದ್ರೆ 11 lakhs ಅಂತ ಒಂದಿದೆ, 3.5 lakhs ಅಂತ ಒಂದಿದೆ. ಹಾಗಾದ್ರೆ
14,50,000 is ಟ್ಯಾಕ್ಸಬಲ್. ಇಷ್ಟು ಟ್ಯಾಕ್ಸಬಲ್ ಗಿಫ್ಟ್ ಆಗಿದೆ. ಅರ್ಥ ಆಯ್ತು ಅನ್ಕೊಂಡೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಇಮೂವಬಲ್ ಪ್ರಾಪರ್ಟಿ ವಿತೌಟ್ ಸೇರಿದೆ, ವಿತ್ತು ಸೇರಿದೆ. ಇದೆಲ್ಲ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಮೂವಬಲ್ ಪ್ರಾಪರ್ಟಿ ಎಲ್ಲನೂ ಕೂಡ ಒಂದರಲ್ಲೇ ಕ್ಯಾಲ್ಕುಲೇಟ್ ಮಾಡಿದೀವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾಂಪೋಸಿಟ್ ಗಿಫ್ಟ್ಸ್. ಕಾಂಪೋಸಿಟ್ ಗಿಫ್ಟ್ಸ್ ಅಂತಂದ್ರೆ ಅದು ಇದು ಎಲ್ಲ ಮಿಕ್ಸ್ ಆಗಿರುತ್ತೆ. ಏನೇನು ಮಿಕ್ಸ್ ಆಗಿದೆ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗೋಣ. ಗಿಫ್ಟ್ಸ್ ರಿಸೀವ್ಡ್ rupees 1 lakh ಆಸ್ ಗಿಫ್ಟ್ ಫ್ರಮ್ ಯಮ ಫ್ರೆಂಡ್ ಅಂತ. ಹಾಗಾದ್ರೆ ಫ್ರೆಂಡ್ ಮುಖಾಂತರ ನಾವು ರಿಸೀವ್ ಮಾಡಿರೋದು ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಯಾವ ಫಾರಮ್ ಅಂತ ಹೇಳಿಲ್ಲ, ರುಪೀಸ್ ಕೊಟ್ಟಿದ್ದೇನೆ ಅಂದ್ರೆ ಇನ್ ಕ್ಯಾಶ್ ಆಗಿರುತ್ತೆ, ಟ್ಯಾಕ್ಸಬಲ್ 1 lakh. ಹಾಗಾದ್ರೆ ಇದೆಲ್ಲ ಏನಾಗಿರುತ್ತೆ, ಕ್ಯಾಶ್ ಅಂತ ಅನ್ಕೊಂತೀವಿ. ರಿಸೀವ್ಡ್ ಮೈಕ್ರೋವೇವ್ ಓವನ್ ಅನ್ನೋದು ಪ್ರಾಪರ್ಟಿನಲ್ಲಿ ಡಿಫೈನ್ ಆಗಿಲ್ಲ. ಸೊ ಹಾಗಾದ್ರೆ ಟ್ಯಾಕ್ಸಬಲ್ ಆಗೋದಿಲ್ಲ. ರಿಸೀವ್ಡ್ rupees 50,000 ಆಸ್ ಎ ಗಿಫ್ಟ್ ಫ್ರಮ್ ಅನದರ್ ಫ್ರೆಂಡ್ ಅಮಿತ್ ಮುಖಾಂತರ ಇನ್ನೊಂದು 50,000 ರಿಸೀವ್ ಮಾಡಿದನಂತೆ. ಸೊ ಟ್ಯಾಕ್ಸಬಲ್ ಆಗಿರುತ್ತೆ 50,000. ಕ್ಯಾಶ್ ಮುಖಾಂತರವಾಗಿರೋದೆಲ್ಲ ಅಗ್ರಿಗೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಸೊ ಈ ರಿಸೀವ್ಡ್ ₹30,000 ಆಸ್ ಎ ಗಿಫ್ಟ್ ಫ್ರಮ್ ಹೀಸ್ ಸಿಸ್ಟರ್ ಅಂತಂದ್ರೆ ರಿಲೇಟಿವ್ ಆಗಿರ್ತಾರೆ, ಟ್ಯಾಕ್ಸಬಲ್ ಆಗೋದಿಲ್ಲ. ರಿಸೀವ್ಡ್ ₹40,000 ಆಸ್ ಎ ಗಿಫ್ಟ್ ಫ್ರಮ್ ಹೀಸ್ ಫ್ರೆಂಡ್ ದಯಾ. ಫ್ರೆಂಡ್ ಇಂದ ರಿಸೀವ್ ಮಾಡೋದು ಟ್ಯಾಕ್ಸಬಲ್ ಆಗಿರುತ್ತೆ. ಎಷ್ಟು? 40,000. ಮ್ಯಾರೇಜ್ ಆಗಿದ್ರೆ ಟ್ಯಾಕ್ಸಬಲ್ ಆಗ್ತಿರ್ಲಿಲ್ಲ ಸ್ಟೂಡೆಂಟ್ಸ್. ಸೊ ರಿಸೀವ್ಡ್ ₹1,60,000 ಆಸ್ ಎ ಗಿಫ್ಟ್ ಫ್ರಮ್ ಹೀಸ್ ನಾನ್ ರೆಸಿಡೆಂಟ್ ಫ್ರೆಂಡ್. ಅವನೇನಾಗಿದಂತೆ ಫ್ರೆಂಡ್ ಇಂದ ಅಂತೆ ₹1,60,000 ಅಷ್ಟು ಟ್ಯಾಕ್ಸಬಲ್ ಆಗಿದೆ. ಆನ್ 13th April 2018 he receives a plot ಅಂದ್ರೆ ಇಮೂವಬಲ್ ಪ್ರಾಪರ್ಟಿ ಆಯಿತು. ಯಾವುದರಲ್ಲಿ? ಅಂಡರ್ ಅ ವಿಲ್ ಮುಖಾಂತರ ಮಾಡಿದ್ರೆ ನಾಟ್ ಟ್ಯಾಕ್ಸಬಲ್. ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸಪರೇಟ್ ಇದರಲ್ಲಿ ಅದನ್ನ ನಾನು ಇಲ್ಲೇ ಕಂಬೈನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಅಂಡರ್ ವಿಲ್ ಆಗಿರೋದ್ರಿಂದ ನಾಟ್ ಟ್ಯಾಕ್ಸಬಲ್. ಆನ್ 21st June 2018 ಈ ಪರ್ಚೇಸ್ಡ್ ಎ ಹೌಸ್. ಪರ್ಚೇಸ್ ಮಾಡ್ತಾ ಇದ್ದಾನಂತೆ. ಯಾರಿಂದ? ಫಾದರ್ ಇನ್ ಲಾ ಅಂದ್ರೆ ಏನಾಗ್ಬಿಡ್ತಾರೆ? ರಿಲೇಟಿವ್ ಆಗ್ತಾರೆ. ಆದ್ರೆ ಒಂದ್ ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಆಫ್ ಹಿಸ್ ಬ್ರದರ್ ಫಾದರ್ ಇನ್ ಲಾ ನನಗೆ ರಿಲೇಟಿವ್ ಆಗಲ್ಲ, ಅವನಿಗೆ ರಿಲೇಟಿವ್ ಆಗ್ತಾರೆ. ನಾನಿವಾಗ ಟ್ಯಾಕ್ಸ್ ಕಟ್ತಾ ಇರೋದು ನನ್ನ ಫಾದರ್ ಇನ್ ಲಾನ ಬ್ರದರ್, ನನಗೆ ರಿಲೇಟಿವ್ ಆಗೋದಿಲ್ಲ. ಹಾಗಾದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಇವೆಲ್ಲ ಕ್ಯಾಶ್ ಗಿಫ್ಟ್ ಆಯ್ತು. ಇದು ಮಾತ್ರ ಇದು ಸಪರೇಟ್ ಆಗಿ ನೋಡಬೇಕು. ನಾನಿಲ್ಲಿ ಇನ್ ಕ್ಯಾಶ್ ಅಂತ ಹೇಳ್ತೀನಿ, ಇನ್ ಕ್ಯಾಶ್ ಗಿಫ್ಟ್ ನ ಅಗ್ರಿಗೇಟ್ ಮಾಡ್ತೀನಿ. ಇಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿ ಇಲ್ಲಿ ಅದನ್ನೇ ಸಪರೇಟ್ ಆಗಿ ಮಾಡಬೇಕು. ಸೊ ಇಮ್ಮೂವಬಲ್ ಪ್ರಾಪರ್ಟಿ ಎಷ್ಟಂತೆ? 6 lakh ಅಂತ, 6 ಲಕ್ಷ. ಅದ್ರ ಬೆಲೆ ಆನ್ 21st June 2018 ಈ ಪರ್ಚೇಸ್ ಮಾಡ್ತಾ ಇದ್ದಾನೆ. ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ? 6 ಲಕ್ಷಕ್ಕೆ. ಅದರ SDV ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟಿದೆ ಅಂತೆ? 8 ಲಕ್ಷ ಅಂತ. ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೀಗೆಲ್ಲ ಜಸ್ಟ್ ರಿವಿಷನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಕೂಡ. ಹಾಗಾದ್ರೆ SDV ಇರೋದು 8 ಲಕ್ಷ ಲೆಸ್ ಕನ್ಸಿಡರೇಷನ್ 6 ಲಕ್ಷ. ಹಾಗಾದ್ರೆ ಬೆನಿಫಿಟ್ ಆಗಿದೆ ಇವನಿಗೆ 2 ಲಕ್ಷ. ಈ 2 ಲಕ್ಷ ಟ್ಯಾಕ್ಸಬಲ್ಲ ಅಲ್ವಾ ಅಂತ ನೋಡ್ಬೇಕು. ಇವಾಗ ನೀವು ನೋಡ್ಬೇಕಾದ್ರೇನೋ ಈ 2 ಲಕ್ಷ ಟ್ಯಾಕ್ಸಬಲ್ಲ ಅಲ್ವಾ ಅಂತ ತಂದ್ಬಿಟ್ಟಿದೆ. ಹಾಗಾದ್ರೆ ನೀವೇನ್ ಕಂಡುಹಿಡಿಬೇಕು? ಲಿಮಿಟ್ ಕಂಡುಹಿಡಿಬೇಕು. ಹಾಗಾದ್ರೆ ಲಿಮಿಟ್ ಏನು ಅಂತ ನೋಡೋಣ. ಹಾಗಾದ್ರೆ ಲಿಮಿಟ್ ಅಕಸ್ಮಾತ್ ಏನಾದ್ರು 50,000 ಆರ್ ಅಥವಾ 5% ಆಫ್ ಕನ್ಸಿಡರೇಷನ್ ಎಷ್ಟಿರೋದು? 6 lakh ಮೇಲೆ 10% ಅಂದ್ರೆ 60,000, 5% ಅಂದ್ರೆ 30,000 ಆಗಿರುತ್ತೆ. ಹಾಗಾದ್ರೆ 30,000 ಆಯ್ತು ಅಂದ್ರೆ ವಿಚ್ ಎವರ್ ಈಸ್ ಹೈ. ಇವೆರಡರಲ್ಲಿ ಯಾವುದಯ್ಯ? 50,000 ಈಸ್ ಹೈ. ಹಾಗಾದ್ರೆ 50,000 ಇಸ್ ದ ಲಿಮಿಟ್ ಎಷ್ಟು? 50,000.
ಇಲ್ಲಿ ಬಂದಿರೋ ಗಿಫ್ಟ್ ಎಷ್ಟು? 2 lakh. ಗಿಫ್ಟ್ ಎಷ್ಟು? 2 lakh. 50,000ಕ್ಕಿಂತ 2 lakh ಏನಾಗಿದೆ? ಎಕ್ಸೀಡ್ ಆಗಿದೆ. ಹಾಗಾದ್ರೆ ಇದು ಟ್ಯಾಕ್ಸಬಲ್ ಆಗಿರುತ್ತೆ. 2 lakh. 2 lakh ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಟೋಟಲ್ ಮಾಡೋಣ. 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3.5 ಲಕ್ಷ. ಸಾರಿ, 4 ಲಕ್ಷ ಬರುತ್ತಾ? 1 ಲಕ್ಷ 50, 1.5, 2, 3.5 ಲಕ್ಷ. 3,50,000. ಇದು 2 lakh. ಹಾಗಾದ್ರೆ ಕ್ಯಾಶ್ ಗಿಫ್ಟ್ಸ್ ಇನ್ ಅಗ್ರಿಗೇಟ್ ಯಾವುದು? ಕ್ಯಾಶ್ ಗಿಫ್ಟ್ಸ್ ಇನ್ ಅಗ್ರಿಗೇಟ್ 50,000ಗಿಂತ ಜಾಸ್ತಿ ಇರೋದ್ರಿಂದ ಇದು ಟ್ಯಾಕ್ಸಬಲ್ ಆಗಿರುತ್ತೆ, ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಏನ್ ಬರೀಬೇಕಾಗಿರುತ್ತೆ ನೀವು? ಟೋಟಲ್ ಟ್ಯಾಕ್ಸಬಲ್ ಗಿಫ್ಟ್ ಈಸ್ 3,50,000 ಪ್ಲಸ್ 2 lakh. ಹಾಗಾದ್ರೆ ಬರುವಂತಹದು 5,50,000. ಸರ್ 5,50,000 ಏನಂದ್ರೆ ಏನು? ಹೆಂಗ್ ಬಂತು? ಇದು 2 lakh ಕಂಪಲ್ಸರಿ. ಇದೇನಾಗಿರ್ಬೇಕು? ಅಗ್ರಿಗೇಟ್ ಕ್ಯಾಶ್ ಗಿಫ್ಟ್ ಏನಾಗಿರ್ಬೇಕು? 50,000ಕ್ಕಿಂತ ಏನಾಗಿತ್ತು? ಜಾಸ್ತಿ ಇತ್ತಂದ್ರೆ ಎಷ್ಟು ರಿಸೀವ್ ಮಾಡಿದ್ರು ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. 3.5 ಲಕ್ಷ ಪ್ಲಸ್ 2 ಲಕ್ಷ 5.5 ಲಕ್ಷ ಟ್ಯಾಕ್ಸಬಲ್ ಗಿಫ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ನೀವು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕಾಂಪೋಸಿಟ್ ಗಿಫ್ಟ್ ಈ ಪ್ರಾಬ್ಲಮ್ ಅಲ್ಲಿ ನೀವು ಸಾಲ್ವ್ ಮಾಡಿದ್ರ ಅಂತಂದ್ರೆ ನನ್ನ ಪ್ರಕಾರವಾಗಿ ಟೋಟಲ್ ಆಗಿ ನಿಮ್ಗೆ ನೀಟಾಗಿ ಅರ್ಥ ಆದ ಹಾಗೆ. ಈ ಪ್ರಾಬ್ಲಮ್ ಕಾಂಪೋಸಿಟ್ ಗಿಫ್ಟ್ ಇದೇನಿದೆ, ಈ ಕಾಂಪೋಸಿಟ್ ಗಿಫ್ಟ್ ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ನಿಮ್ಗೆ ಅರ್ಥ ಆದಾಗೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಕಾಂಪೋಸಿಟ್ ಗಿಫ್ಟ್ ಆಗಿರೋದ್ರಿಂದ ಎಷ್ಟಿದೆ? ಇದು ಕಾಂಪೋಸಿಟ್ ಗಿಫ್ಟ್ ಆಗಿರೋದ್ರಿಂದ ಫಸ್ಟ್ ಕ್ಯಾಶ್ ಎಲ್ಲ ಟೋಟಲ್ ಮಾಡ್ಬಿಡೋಣ. ಕ್ಯಾಶ್ ಗಿಫ್ಟ್ಸ್ ಎಲ್ಲ ಟೋಟಲ್ ಮಾಡ್ಬಿಡೋಣ. 50,000ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಫುಲ್ಲಿ ಟ್ಯಾಕ್ಸಬಲ್ ಮಾಡೋಣ. ಕ್ಯಾಶ್ ಗಿಫ್ಟ್ ಎಲ್ಲ ಟೋಟಲ್ ಹಾಕೋಣ. ಆಮೇಲಿಂದ ಏನ್ ಮಾಡೋಣ? ಮೂವಬಲ್ ಪ್ರಾಪರ್ಟಿ ಏನಾದ್ರು ಇತ್ತು ಅಂದ್ರೆ ಅದು ವಿತೌಟ್ ಕನ್ಸಿಡರೇಷನ್ ಅದು ಟೋಟಲ್ ಮಾಡೋಣ. ಅದಷ್ಟು ಸೇರಿಸಿ 50,000ಕ್ಕಿಂತ ಏನಾದ್ರು ಹೆಚ್ಚಿಗೆ ಇತ್ತು ಅಂದ್ರೆ ಅದು ಟ್ಯಾಕ್ಸಬಲ್ ಮಾಡೋಣ. ಆಮೇಲಿಂದ ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್ ಅಷ್ಟು ಟೋಟಲ್ ಮಾಡೋಣ. ಅದು 50,000ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಟ್ಯಾಕ್ಸಬಲ್ ಮಾಡೋಣ. ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲ ಡಿಫ್ರೆಂಟ್ ಕೇಸ್ ಮಾಡೋದ್ರಿಂದ ಅದು ತಗೊಂಬಂದು ಒಂದೇ ಸಲ ಇದು ಮಾಡೋಣ. ಇಲ್ಲಿ 3 ಕಾಲಮ್ ತಗೊಂಡಿದ್ದೀನಿ ಸ್ಟೂಡೆಂಟ್ಸ್ ನಾನು. ಇದು ಅಮೌಂಟ್ ಕಾಲಮ್. ಇಲ್ಲಿ ಟ್ಯಾಕ್ಸಬಲ್ ಗಿಫ್ಟ್ ಮಾತ್ರ ಬರಬೇಕು, ಟ್ಯಾಕ್ಸಬಲ್ ಗಿಫ್ಟ್ ಮಾತ್ರ ಬರಬೇಕು. ಸೊ ಕ್ಯಾಶಿಂದ 1 ಅಮೌಂಟ್ ಬರುತ್ತೆ, ಮೂವಬಲ್ ಪ್ರಾಪರ್ಟಿದು 2 ಅಮೌಂಟ್ ಬರುತ್ತೆ, ಇಮ್ಮೂವಬಲ್ ಪ್ರಾಪರ್ಟಿದು ಅದೆಷ್ಟೆಷ್ಟಿದೆ ಇಂಡಿವಿಜುವಲ್ ಪ್ರಾಪರ್ಟೀಸ್ ಅದು ಅಮೌಂಟ್ ಕಾಲಮ್ ಅಲ್ಲಿ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಇದು ಇನ್ನರ್ ಕಾಲಮ್ ಗಳು 2 ಮಾಡಿರೋ ಉದ್ದೇಶ ಒಂದೇನೆ. ಸೊ ಇಲ್ಲಿ 4 ಕಾಲಮ್ ಮಾಡ್ಕೊಂಡು ಬೇಕಾದ್ರೂ ನೀವು ಮಾಡ್ಕೊಂಡ್ಬಿಡ್ಬೋದು. ಈಸಿ ರೆಫರೆನ್ಸ್ ಅನ್ಸುತ್ತೆ ನನ್ನ ಪ್ರಕಾರವಾಗಿ. ಇನ್ನೊಂದು ಕಾಲಮ್ನ ಹಾಕೊಂಡ್ಬಿಡ್ತೀನಿ ಈಗ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ 4 ಕಾಲಮ್ ಇದೆ. ಇದು ಕಾಂಪೋಸಿಟ್ ಗಿಫ್ಟ್ ಆಗಿರೋದ್ರಿಂದ 4 ಕಾಲಮ್ ಹಾಕೊಂಡಿದ್ದೀನಿ. ಈ 4 ಕಾಲಮಲ್ಲಿ ಫಸ್ಟ್ ಕಾಲಮ್ ಏನು ಮಾಡ್ಕೊಳ್ಳೋಣ? ಕ್ಯಾಶ್ ಗಿಫ್ಟ್ ಹಾಕೋಣ. 2ನೇ ಕಾಲಮು ಮೂವಬಲ್ ಪ್ರಾಪರ್ಟಿ ಹಾಕೋಣ. ನಮಗೂ ನಿಮಗೂ ಅರ್ಥ ಹಂಗೆ ವಿತೌಟ್ ಕನ್ಸಿಡ್ರೇಷನ್. ಇನ್ನೊಂದು ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡ್ರೇಷನ್. ಇದು ಇಮ್ಮೂವಬಲ್ ಪ್ರಾಪರ್ಟಿ. ನಾನು ಕಾಲಮ್ ಚಿಕ್ಕದಾಗಿ ಹಾಕಿದ್ದೀನಿ, ಒಂದು ಸ್ವಲ್ಪ ದೊಡ್ಡದಾಗಿ ಹಾಕಿ ನೀಟಾಗಿ ಫುಲ್ ಬರೀರಿ. ಕ್ಯಾಶ್, ಮೂವಬಲ್ ಪ್ರಾಪರ್ಟಿ ವಿತೌಟ್ ಕನ್ಸಿಡರೇಷನ್, ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್, ಇಮ್ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಪ್ರಾಪರ್ಟಿ ಇದು ಈ ಕಾಲಮ್ ಏನಕ್ಕೆ ಹಾಕಿದ್ದೀನಿ? ಇದು ಒಂದೊಂದೇ ಇಂಡಿವಿಜುವಲ್ ಹಾಕಿರೋದು, ಅದಕ್ಕೆ ಒಂದೇ ಒಂದು ಕಾಲಮ್ ಹಾಕಿದ್ದೀನಿ. ಇಲ್ಲಿ ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್ ಇದಿಷ್ಟು ಅಗ್ರಿಗೇಟ್ ಆಗಿ 50,000 ಎಕ್ಸ್ಟೀಡ್ ಆಗಬೇಕು. ಈ ಮೂರು ಅಷ್ಟೇ ಒಂದೊಂದು ಕಾಲಮ್ ಕೂಡ 50,000ಕ್ಕಿಂತ ಎಕ್ಸ್ಟೀಡ್ ಆದರೆ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. 50,000 ಒಳಗಡೆ ಇದ್ರೆ ಟ್ಯಾಕ್ಸಬಲ್ ಆಗೋದಿಲ್ಲ ಸ್ಟೂಡೆಂಟ್. ಇಲ್ಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಇಲ್ಲೇ ಇರ್ತದೆ. ಈ ಐಟಮ್ನ ಈಗಿಂದಿಗೆ ಬರ್ಕೊಂತೀರಾ. ಓಕೆ, ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ. ಆನ್ 13th April 2018 ಆನ್ ಹಿಸ್ ಬರ್ಡೇ ಹಿ ರಿಸೀವ್ಡ್ ದ ಫಾಲೋಯಿಂಗ್ ಗಿಫ್ಟ್ಸ್. ಅವ್ನ ಬರ್ಡೇ ದಿವಸ ಮ್ಯಾರೇಜ್ ದಿವಸ ಆಗಿದ್ರೆ ಮ್ಯಾರೇಜ್ ಆಗಿದ್ರೆ ಇಷ್ಟು ಎಕ್ಸಮ್ಟ್ ಆಗ್ಬಿಡೋದು. ಮ್ಯಾರೇಜ್ ಆಗಿದ್ದಿದ್ರೆ ಇಷ್ಟು ಎಕ್ಸಮ್ಟ್ ಆಗ್ಬಿಟ್ಟಿರೋದು. ಮ್ಯಾರೇಜ್ ಅಲ್ಲ, ಬರ್ಡೇ. ಯಾರಿಂದ ಅಂತ ನೋಡೋಣ. ಫಸ್ಟ್ ನೀವು ನೋಡ್ಬೇಕಾಗಿರೋದು ಗಿಫ್ಟ್ ಬರ್ತಾ ಇದ್ರೆ ರಿಲೇಟಿವ್ ಅಂದ್ರೆ ನಿಮ್ಗೆ ಮಿಕ್ಕಿರೋದೆಲ್ಲ ನೋಡಕ್ ಹೋಗ್ಬಿಡಿ. ಎಕ್ಸಮ್ಟೆಡ್ ಅಂತ ಅರ್ಥ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್. ಹಾಗಾದ್ರೆ ನೋಡೋಣ.
31,000 ಫ್ರಮ್ ಹಿಸ್ ಫಾದರ್. ಫಾದರ್ ಅಂದರೆ ಯಾರಾಗಿರ್ತಾರೆ? ರಿಲೇಟಿವ್ ಆಗ್ತಾರೆ. ಹಾಗಾದ್ರೆ ರಿಲೇಟಿವ್ ಆಯಿತು ಅಂದರೆ ನಾಟ್ ಟ್ಯಾಕ್ಸಬಲ್. 51,000 ಫ್ರಮ್ ಹಿಸ್ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಏನಾಗ್ತಾರೆ? ರಿಲೇಟಿವ್ ಆಗ್ತಾರೆ, ನಾಟ್ ಟ್ಯಾಕ್ಸಬಲ್. 11,000 ಫ್ರಮ್ ಹಿಸ್ ಫಾದರ್ಸ್ ಕಸಿನ್. ಕಸಿನ್ ಅನ್ನೋದು ಇಲ್ಲಿ ಬರೋದಿಲ್ಲ, ಅಂಕುಲ್ ಬರಲ್ಲ, ಕಸಿನ್ ಅನ್ನೋದು ಇಲ್ಲಿ ಬಳಕೆ ಇಲ್ಲ. ಸೊ ಫಾದರ್ಸ್ ಕಸಿನ್ ಯಾವುದೇ ರೀತಿಯಾಗಿ ನಮಗೆ ರಿಲೇಟಿವ್ ಆಗೋದಿಲ್ಲ. ಸೊ 11,000 ಟ್ಯಾಕ್ಸಬಲ್ ಆಗಿರುತ್ತೆ. 11,000 ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ 25,000 ಫ್ರಮ್ ಹೀಸ್ ಫಾದರ್ಸ್ ಫ್ರೆಂಡ್. ಫಾದರ್ಸ್ ಫ್ರೆಂಡ್ ನಮಗೆ ಟ್ಯಾಕ್ಸಬಲ್ ಆಗಿರೋದಿಲ್ಲ, ಸಾರಿ ರಿಲೇಟಿವ್ ಆಗಿರಲ್ಲ. 25,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ನೆಕ್ಸ್ಟ್ 25,000 ಫ್ರಮ್ ಈಸ್ ಓನ್ ಫ್ರೆಂಡ್. ಓನ್ ಫ್ರೆಂಡ್, ಪಕ್ಕದವ್ರ ಫ್ರೆಂಡ್, ಒಟ್ಟಿನಲ್ಲಿ ನಾಟ್ ಅ ರಿಲೇಟಿವ್, ಟ್ಯಾಕ್ಸಬಲ್, ದಟ್ಸ್ ಇಟ್. ರುಪೀಸ್ 1,51,000 ಫ್ರಮ್ ಅ ಫ್ರೆಂಡ್ USA. USA ನಲ್ಲಿರೋ ಫ್ರೆಂಡ್ ಕೊಟ್ಟಿದ್ದಾನಂತೆ, ಒಳ್ಳೆ ವ್ಯಕ್ತಿ. 1,51,000, ಸೊ ಇಟ್ ಈಸ್ ಆಲ್ಸೋ ಚಾರ್ಜಬಲ್ ಟು ಟ್ಯಾಕ್ಸ್. 25,000 ಫ್ರಮ್ ಹೀಸ್ ಮದರ್ಸ್ ಕಸಿನ್. ಫಾದರ್ಸ್ ಕಸಿನ್, ಮದರ್ಸ್ ಕಸಿನ್ಗಳು ರಿಲೇಟಿವ್ನಲ್ಲಿ ಬರೋದಿಲ್ಲ. ಸೊ 25,000 ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ 1,21,000 ಫ್ರಮ್ ಅದರ್ಸ್ ಫ್ರೆಂಡ್ಸ್ ಆ್ಯಂಡ್ ನೈಬರ್ಸ್. ಇಷ್ಟು ಬಿಟ್ಟು ಇನ್ನು ಮಿಕ್ಕಿರೋರು ಯಾರು ಅಕ್ಕಪಕ್ಕದ ಮನೆಯವರು ಅವ್ರು ಕೊಟ್ಟಿರೋಂತೆ 1,21,000. ನೆಕ್ಸ್ಟ್ ಹಿ ರಿಸೀವ್ಡ್ ಎ ಗಿಫ್ಟ್ ಆಫ್ ಆನ್ ಇಂಪೋರ್ಟೆಡ್ ವಾಚ್. ಇಂಪೋರ್ಟೆಡ್ ವಾಚ್ ಅಂತೆ. ಇಂಪೋರ್ಟೆಡ್ ವಾಚ್ ಅನ್ನೋದು ಪ್ರಾಪರ್ಟಿನಲ್ಲಿ ಬರೋದಿಲ್ಲ. ಪ್ರಾಪರ್ಟಿನಲ್ಲಿ ಬರೋದಿಲ್ಲ ಅಂದರೆ ಟ್ಯಾಕ್ಸಬಲ್ ಆಗೋದಿಲ್ಲ. ಯಾರೇ ಕೊಡಲಿ, ಯಾರು ಅಂತ ನಾನು ನೋಡಲಿಲ್ಲ. ಇಂಪೋರ್ಟೆಡ್ ವಾಚ್ ಅಂತ ಇದ್ದಂಗೆ ಪ್ರಾಪರ್ಟಿ ಅನ್ನೋ ಡೆಫಿನೇಷನ್ ಆಗಿಲ್ಲ ಅದು. ಸೊ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಆನ್ 21st September 2018 ಆನ್ ದ ಅಕೇಶನ್ ಆಫ್ ಮ್ಯಾರಿಯೇಜ್. ಮ್ಯಾರಿಯೇಜ್ ಇಂದ ಅಂತೆ ಎಷ್ಟು ಗಿಫ್ಟ್ ಬಂದಿದೆ? ಇಷ್ಟು ಗಿಫ್ಟ್ ಬಂದಿದೆ. ಮದರ್ ಕೊಟ್ಟಿದ್ದಾರೆ, ಅಂಕುಲ್ ಕೊಟ್ಟಿದ್ದಾರೆ, ಫ್ರೆಂಡ್ ಕೊಟ್ಟಿದ್ದಾರೆ, ಫಾದರ್ ಕೊಟ್ಟಿದ್ದಾರೆ, ಫಾದರ್ಸ್ ರಿಲೇಟಿವ್ಸ್, ನೈಬರರ್ಸ್, ಫಾದರ್ ಇನ್ ಲಾ, ಯಾರೇ ಕೊಡಲಿ, ಏನಾಗಿದ್ರೆ ಮ್ಯಾರೇಜ್ ಆಗಿದ್ರೆ ಯಾವುದು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ಅದನ್ನೇ ಯಾವಾಗಲೇ ಹೇಳಿದ್ದು ನಾನು. ಸೊ ಈಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾನು 4 ಕಾಲಮ್ ಹಾಕಿದ್ದೀನಿ. ಸೊ ನೋಡೋಣ ಏನೇನು ಇನ್ಕಮ್ ಇದೆ. ಆನ್ 5th October 2018 he received the following gifts which were gifted to him by his mother's mother. ಮದರ್ಸ್ ಮದರ್ ಅಂದರೆ ನಾನಿ ಅಂದರೆ ಅಜ್ಜಿ. ತಾಯಿಯ ತಾಯಿ ಅಂದರೆ ನಿಮ್ಗೇನಾಗ್ತಾರೆ? ಅಜ್ಜಿ. ಸಾರಿ, ನಮ್ಗೇನಾಗ್ತಾರೆ? ಅಜ್ಜಿ. ಏನಂತೆ? ವಿಲ್ ಅಂತೆ. ವಿಲ್ ಮುಖಾಂತರ ಒಂದು ಪ್ಲಾಟ್ ಕೊಟ್ಟಿದ್ದರಂತೆ. ಅದು ಕೂಡ ಏನಾಗಿರಲ್ಲ? ಟ್ಯಾಕ್ಸಬಲ್ ಆಗಿರಲ್ಲ. ಟ್ಯಾಕ್ಸಬಲ್ ಆಗೋದಿಲ್ಲ. ಇಮ್ಮೂವಬಲ್ ಪ್ರಾಪರ್ಟಿ. ಬ್ಯಾಂಕ್ ಡೆಪಾಸಿಟ್ಸ್ ಅಂದರೆ ಕ್ಯಾಶ್, ಅದು ಕೂಡ ಏನಾಗಿರೋದಿಲ್ಲ? ಟ್ಯಾಕ್ಸಬಲ್ ಆಗಿರೋದಿಲ್ಲ. ಏನಾಗಿರೋದು? ವಿಲ್ ಆಗಲಿ, ಇನ್ ಕಾಂಟೆಂಪ್ಟೇಷನ್ ಆಫ್ ಅ ಡೆತ್ ಆಗಲಿ. ಸೊ ವಿಲ್, ಇನ್ಹೆರಿಟೆನ್ಸ್ ಇನ್ ಕಾಂಟೆಂಪ್ಟೇಷನ್ ಆಫ್ ಅ ಡೆತ್ ಟ್ಯಾಕ್ಸಬಲ್ ಆಗೋದಿಲ್ಲ. ದೆನ್ ಅ ಫ್ರೆಂಡ್ ಫ್ರಮ್ ಅಮೇರಿಕಾ ಗಿಫ್ಟೆಡ್ ಹಿಮ್ ಅ ಕಂಪ್ಯೂಟರ್ ಅಂತೆ. ಕಂಪ್ಯೂಟರ್ ಅಂದರೆ ಮೂವಬಲ್ ಅಸೆಟ್. ಮೂವಬಲ್ ಅಸೆಟ್ ಅಂದರೆ ಪ್ರಾಪರ್ಟಿ ಅನ್ನೋ ಡೆಫಿನೇಷನ್ ಅಲ್ಲಿ ಬಂದಿಲ್ಲ. ಸೊ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಈ ಪರ್ಚೇಸ್ಡ್ ಅ ಬುಲಿಯನ್. ಪರ್ಚೇಸ್ಡ್ ಅನ್ನೋ ಪದ ಇದು ಮಾಡ್ಕೊಳ್ಳಿ. ಬುಲಿಯನ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಬುಲಿಯನ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಯಿತು. ಕ್ಯಾಪಿಟಲ್ ಅಸೆಟ್ ಅಂದರೆ ಪ್ರಾಪರ್ಟಿ ಅನ್ನೋ ಡೆಫಿನೇಷನ್ ಅಲ್ಲಿ ಇದೆ. ಸೊ ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ? 4,40,000. 4,40,000 ಅದರ FME. ಇದು ಮೂವಬಲ್ ಪ್ರಾಪರ್ಟಿ ಇರೋದ್ರಿಂದ FME ನೋಡಬೇಕು. 5 ಲಕ್ಷ ಇದೆ. ಹಾಗಾದರೆ 5 lakh ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು. ಇವನು ಕೊಟ್ಟಿರೋದು 4.4 lakh. ಹಾಗಾದರೆ ಇವನಿಗೆ ಲಾಭ ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್. ವಿತ್ ಕನ್ಸಿಡರೇಷನ್ ಎಷ್ಟು ಬಂದಿದೆ? 40 ಹೋದರೆ 60,000. ಇದು ವಿತೌಟ್ ಕನ್ಸಿಡರೇಷನ್, ಇದು ವಿತ್ ಕನ್ಸಿಡರೇಷನ್. ಅದಕ್ಕೆ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದೇನಿದು ಕ್ಯಾಶ್, ಇದು ವಿತೌಟ್ ಕನ್ಸಿಡರೇಷನ್, ಇದು ವಿತ್ ಕನ್ಸಿಡರೇಷನ್, ಇದು ಇಮೂವಬಲ್ ಪ್ರಾಪರ್ಟಿ. ಗಿಫ್ಟ್ ಆಫ್ ಇಮೂವಬಲ್ ಪ್ರಾಪರ್ಟಿ ಫ್ರಮ್ ಫ್ರೆಂಡ್. SDB ಎಷ್ಟು ಅಂದರೆ 3 lakh. ಇಮೂವಬಲ್ ಪ್ರಾಪರ್ಟಿ 3 lakh ಇದೆ.
ಇದು ಕನ್ಸಿಡರೇಷನ್ ಇಲ್ಲ. ಸೊ ಟೋಟಲ್ ಹೋಲ್ ಆಫ್ ಎಸ್ ಡಿ ವಿ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ 3 lakh. ಇಂಡಿವಿಜುವಲ್ ಅಸೆಟ್ ಮಾತ್ರ ನೋಡಬೇಕು ನಾವು. 3 lakh. If a house he purchased a house from Mr. Ravi for rupees 1,50,000 on 1st October 2018 and the stamp duty value of the house is rupees 5 lakh. 5 lakh ಇದೆಯಂತೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸೊ ಅವ್ನು ಪರ್ಚೇಸ್ ಮಾಡಿರೋದು ಎಷ್ಟಂತೆ? 1.5 ಲಕ್ಷಕ್ಕಂತೆ. ಹಾಗಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾನು ನಿಮ್ಗೆ ಏನಂತ ಹೇಳಿದ್ದೀನಿ, ಫಸ್ಟ್ ಏನು ತಗೊಳ್ಳಿ, ಇಮ್ಮೂವಬಲ್ ಪ್ರಾಪರ್ಟಿ ವಿತ್ ಕನ್ಸಿಡರೇಷನ್ ಆಯಿತು ಅಂದರೆ ಫಸ್ಟು ಎಸ್ ಡಿ ವಿ ತಗೊಳ್ಳಿ. ಎಸ್ ಡಿ ವಿ ಇರೋದೆಷ್ಟು? 5 lakh ಲೆಸ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಎಷ್ಟು? 1.5 lakh. ಹಾಗಾದರೆ ಬರೋದೆಷ್ಟು? 3.5 lakh. ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾ ಬೇಡ ಅಂತ ನೋಡ್ಬೇಕು. ಇವಾಗ ನಾವು ಲಿಮಿಟ್ ನೋಡಬೇಕು. ಏನು ಲಿಮಿಟ್ ಇರೋದು? 50,000 ಆರ್ 5% ಆಫ್ ಕನ್ಸಿಡರೇಷನ್. ಕನ್ಸಿಡರೇಷನ್ 5% ಎಷ್ಟು? 7,500. ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ ದಿಸ್ ಒನ್ ಈಸ್ ಹೈಯರ್. ಎಷ್ಟು? 50,000. 50,000ಕ್ಕಿಂತ ಇದು ಜಾಸ್ತಿ ಇದೆಯಾ? ಹೌದು ಇದೆ. ಹಾಗಾದ್ರೆ 3,50,000 ಈಸ್ ಚಾರ್ಜಬಲ್ ಟ್ಯಾಕ್ಸ್. ಫೈಂಡ್ ಔಟ್ ದ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಗಿಫ್ಟ್ ಅಂತ ಹೇಳ್ತದೇನೆ. ಟ್ಯಾಕ್ಸಬಲ್ ಗಿಫ್ಟ್ನ ನಾವು ಮಾಡಬೇಕು ಅಂತಂದಾಗ ಈ ಫಸ್ಟ್ ಕ್ಯಾಶ್ನೆಲ್ಲ ಟೋಟಲ್ ಮಾಡೋಣ. ಇಮ್ಮೂವಲ್ ಪ್ರಾಪರ್ಟಿ ಮೊದಲು ಟೋಟಲ್ ಮಾಡ್ತಾ ಇದ್ದೀನಿ. ಇರೋದೇ ಮೇಲಿಂದ ನೋಡ್ಬಿಡೋಣ, ಕನ್ಫ್ಯೂಷನ್ ಬೇಡ. ಓಕೆ, ಎರಡೇ ಐಟಮ್. ಇದಿರೋದೆಷ್ಟು? 6,50,000. 6,50,000 ಇದು ಬಂತು. ಇದಿರೋದು ಒಂದೇ 60,000. ನೆಕ್ಸ್ಟ್ ಇದು ಯಾವುದು ಇಲ್ಲ, 3 ಕಾಲಮೇ ಸಾಕಾಗಿತ್ತು. ನೀವು ಪ್ರಾಬ್ಲಮ್ ಓದಿ ನೀವು ಮಾಡಿ. ಸೊ ಮೊದಲಿಂದ ಒಂದ್ಸಲಿ ಟೋಟಲ್ ಹಾಕೋಣ. 11,000 ಪ್ಲಸ್ 25,000 ಪ್ಲಸ್ 25,000 ಪ್ಲಸ್ 1,51,000 ಪ್ಲಸ್ 25,000 ಪ್ಲಸ್ 1,21,000 ದೆನ್ ಅಷ್ಟೇ ಇರೋದು 3,58,000. ಐ ಥಿಂಕ್ ಸೊ. ಅಕಸ್ಮಾತ್ ತಪ್ಪಿತ್ತು ಅಂದರೆ ಸರಿಪಡಿಸ್ಕೊಳ್ಳಿ. ಟೋಟಲ್ ಹಾಕ್ಕೊಳ್ಳುವಾಗ 3,58,000. ಇನ್ನೊಂದ್ಸರಿ ಟೋಟಲ್ ಮಾಡ್ಕೊಂಬಿಡಿ. 11 ಪ್ಲಸ್ 25 ಪ್ಲಸ್ 25 ಪ್ಲಸ್ 151 ಪ್ಲಸ್ 25 ಪ್ಲಸ್ 121. ಸೊ 3,58,000. ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇವಾಗ ಯಾವ್ಯಾವ ಟ್ಯಾಕ್ಸಬಲ್ ಆಗುತ್ತೆ ಅಂತ ಕನ್ಕ್ಲೂಷನ್ ಬರೋಣ. ಇನ್ ಕ್ಯಾಶ್ 50,000ಕ್ಕಿಂತ ಏನಾಗಿದೆ? ಜಾಸ್ತಿ ಇದೆ. ಹಾಗಾದರೆ ಟ್ಯಾಕ್ಸಬಲ್ ಗಿಫ್ಟ್ ಇನ್ ಕ್ಯಾಶ್ 50,000ಕ್ಕಿಂತ ಜಾಸ್ತಿ ಇದೆ ಇದು. ಸೊ 3,58,000. ನೆಕ್ಸ್ಟ್ ಇದಿಲ್ಲ, ನಾವು ಮಾಡುವಂಥ ಅಗತ್ಯ ಇಲ್ಲ. ಮೂವಬಲ್ ಪ್ರಾಪರ್ಟಿ ಏನಾಗಿದೆ? 50,000 ರೂಪಾಯಿಗಿಂತ ಜಾಸ್ತಿ ಇದೆ. ಸೊ ಇದು ಟ್ಯಾಕ್ಸಬಲ್ ಆಗಿರುತ್ತೆ 60,000. ಇದು ಆಲ್ರೆಡಿ ಕ್ಯಾಲ್ಕುಲೇಷನ್ ಪಾರ್ಟ್ ಇಂಡಿವಿಜುವಲ್ ಮಾಡಿಬಿಟ್ಟಿದ್ದೀವಿ. ಗಿಫ್ಟ್ ಇನ್ ವಾಟ್? ಇಮ್ಮೂವಬಲ್ ಪ್ರಾಪರ್ಟಿ 6,50,000. ಇಷ್ಟು ಟೋಟಲ್ ಮಾಡಿದ್ರೆ ಬರೋದು 10 lakh, ಐ ಥಿಂಕ್ 68,000. 10 lakh 68,000. ಇದನ್ನೇನಂತ ಕರಿತೀರ? ಟ್ಯಾಕ್ಸಬಲ್ ಅಮೌಂಟ್ ಆಫ್ ಗಿಫ್ಟ್. ಈ ಅಮೌಂಟ್ನೇನೆ ನಾವೇನು ಮಾಡ್ತಾ ಇರೋದು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ನಾವು ತಗೊಬೇಕಾಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ವಾ? ಡಿವಿಡೆಂಡು, ಡೈರೆಕ್ಟರ್ ಫೀಸು, ಸ್ಪೆಸಿಫಿಕ್ ಇನ್ಕಮ್ಮು ಮತ್ತು ಜನರಲ್ ಇನ್ಕಮ್ಸ್ ಎಲ್ಲ ತಗೊತಿರಲ್ಲ, ಅದ್ರ ಜೊತೆ ಗಿಫ್ಟ್ ಅಂದ್ಬಿಟ್ಟಿದೆ. ಎಷ್ಟು ತಗೊಬೇಕಾಗಿರುತ್ತೆ? 10,68,000. ಅಲ್ಲಿ ಸಿಂಗಲ್ ಅಮೌಂಟ್ ತಗೊಬೇಕು. ನೋಟ್ನಲ್ಲಿ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ. ಎಲ್ಲ ಇನ್ನೂ ಅದರ್ ಇನ್ಕಮ್ಸ್ ಕೊಟ್ಟಿದ್ರೆ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿ ನೀವು ತಗೊಬೇಕಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಬ್ಲಮ್ಸ್. ಸೊ ಹಾಗಾದರೆ ನಾವು ಈಗ ಇವತ್ತಿನ ದಿವಸ ನಾವು ಡಿಸ್ಕಸ್ ಮಾಡಿರುವಂತಹದ್ದು ಇಷ್ಟಾಗಿರುತ್ತೆ. ಇನ್ನೊಂದು ಪ್ರಾಬ್ಲಮ್ ಇಲ್ಲಿದೆ, ಸುಮ್ಮನೆ ಡಿಸ್ಕಷನ್ ಮಾಡಿಬಿಡೋಣ. ಹಿ ರಿಸೀವ್ಡ್ ಅ ಗಿಫ್ಟ್ ಇನ್ ಕ್ಯಾಶ್ ಫ್ರಮ್ ಹಿಸ್ ಅಂಕಲ್. ಅಂಕಲ್ ಅಂದ್ರೆ ಏನಾಗಿರುತ್ತೆ?
ಟ್ಯಾಕ್ಸಬಲ್ ಆಗಿರುತ್ತೆ 10,000. ನೆಕ್ಸ್ಟ್, he received a check of rupees 2,38,000 from his brother. ಬ್ರದರ್ ಅಂದರೆ ರಿಲೇಟಿವ್ಸ್ ಆಗ್ತಾರೆ, ನಾಟ್ ಟ್ಯಾಕ್ಸಬಲ್. He received a gift of rupees 51,000 on his wedding from Mr. X ಅನ್ನೋದಕ್ಕಿಂತ ಮುಂಚೆ ವೆಡ್ಡಿಂಗ್ ಅಂತ ಬಂದಿದೆ. ಆನ್ ಹಿಸ್ ವೆಡ್ಡಿಂಗ್ ನಾಟ್ ಟ್ಯಾಕ್ಸಬಲ್. ಏನೇ ರಿಸೀವ್ ಮಾಡಿದ್ರು ಟ್ಯಾಕ್ಸಬಲ್ ಆಗೋದಿಲ್ಲ. He received rupees 26,000 as a gift from a non-resident friend. ಫ್ರೆಂಡಿಂದ ರಿಸೀವ್ ಮಾಡ್ತಾ ಇರೋದು, ಮ್ಯಾರೇಜ್ನಲ್ಲೆಲ್ಲ ಟ್ಯಾಕ್ಸಬಲ್ ಆಗಿರುತ್ತೆ 26,000. ನೆಕ್ಸ್ಟ್, ಈ ರಿಸೀವ್ಡ್ ಎ ಗಿಫ್ಟ್ ಆಫ್ rupees 41,000 ಫ್ರಮ್ ಹಿಸ್ ಬ್ರದರ್ ಇನ್ ಲಾ ಟ್ಯಾಕ್ಸಬಲ್ ಆಗಲ್ಲ, ಅವನು ರಿಲೇಟಿವ್ ಆಗಿರ್ತಾನೆ. ಸೊ ಈ ರಿಸೀವ್ಡ್ rupees 20,000 ಫ್ರಮ್ ಮಿಸ್ಟರ್ ಝಡ್, ಅ ರೆಸಿಡೆಂಟ್ ಫ್ರೆಂಡಿಂದ ರಿಸೀವ್ ಮಾಡೋದು ಟ್ಯಾಕ್ಸಬಲ್ ಆಗಿರುತ್ತೆ. ಎಷ್ಟು? 20,000. ಟ್ಯಾಕ್ಸಬಲ್ ಕೇಳ್ತಾ ಇದ್ದಾನೆ. 6 ಐಟಮ್ ಕೇಳಿದ್ದಾನೆ. 6 ಮಾರ್ಕ್ಸ್ಗೆ ಟೋಟಲ್ ಮಾಡ್ತೀರಾ. 20, 26, 46 ಪ್ಲಸ್ 10, 56,000. ಹಾಗಾದರೆ ಅಗ್ರಿಗೇಟ್ ಅಮೌಂಟ್ ಇಲ್ಲಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಟ್ನಲ್ಲಿ ಬರೀನಿ. ಆಸ್ ಅ ಗಿಫ್ಟ್, aggregate amount of gifts is exceeds rupees 50,000. Therefore, taxable amount of gift is rupees 56,000. ಅದೇ ಅಕಸ್ಮಾತ್ ಇದೇನಾದ್ರು 46,000 ಬಂದಿತ್ತು ಅಂತಂದ್ರೆ ಆಗ ನೀವು ಬರೀಬೇಕಾಗಿರೋದು ಆಸ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ಸ್ ಡಸ್ ನಾಟ್ ಎಕ್ಸೀಡ್ rupees 46,000 ಬಂದಿದೆ ನಾನು ಹೇಳ್ತಾ ಇರೋದು. ಆಸ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಗಿಫ್ಟ್ ಡಸ್ ನಾಟ್ ಎಕ್ಸೀಡ್ rupees 50,000. Therefore, the taxable amount of gift is nil ಅಂತ ಬರೀಬೇಕು. ಕನ್ಕ್ಲೂಷನ್ ಇಷ್ಟಕ್ಕೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಾವು ಮಾಡಿರುವಂತಹದ್ದು 1, 2, 3, 4, 5 ಪ್ರಾಬ್ಲಮ್ನ ಈ ಒಂದು ಪೀರಿಯಡಲ್ಲಿ ಸಾಲ್ವ್ ಮಾಡಿದ್ದೀನಿ. ವಿಡಿಯೋನ ನೀವು ಪಾಸ್ ಮಾಡಿ ನೀವು ಒಂದು ಪೆನ್ನು ಪೇಪರ್ ತಗೊಂಡು ಸಾಲ್ವ್ ಮಾಡಿ, ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಆನ್ಸರ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡಬೇಡಿ, ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ, ಆಮೇಲಿಂದ ಆನ್ಸರ್ಸ್ನ ವೆರಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀರಾ ಅಂದರೆ ಏನು ಮಾಡ್ತೀರಾ? ಎಸ್, ಯು ಆರ್ ರೈಟ್. ಫಸ್ಟು ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಏನು ಮಾಡಿ, ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಚಾರ ಗೊತ್ತಾಗಲಿ. ಇಲ್ಲಿ ನಿಮಗೆ ಹೇಳಬೇಕಾಗಿರೋದು ಆಲ್ರೆಡಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗಿಫ್ಟ್ಸ್ ಸೆಕ್ಷನ್ ಬಂದು 56 ಸಬ್ಸೆಕ್ಷನ್ 2 ಕ್ಲಾಸ್ 10 ಆಗಿರುತ್ತೆ. ವಾಟ್ ಆರ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸೆಕ್ಷನ್ 56 ಸಬ್ಸೆಕ್ಷನ್ 2 ಕ್ಲಾಸ್ 10 ಅಂತ ಕೊಟ್ಟಾಗ ನೀವಿಷ್ಟು ಪ್ರಾವಿಷನ್ಸ್ನ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಸೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಸ್ಪೆಸಿಫಿಕ್ ಇನ್ಕಮ್ನಲ್ಲಿ ಬರುವಂತಹ ಗಿಫ್ಟ್ ಐಟಮ್. ಸ್ಪೆಸಿಫಿಕ್ ಇನ್ಕಮ್ನಲ್ಲಿ 56 ಸಬ್ಸೆಕ್ಷನ್ 2 ಕ್ಲಾಸ್ 10. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋದೇನು ಅಂದರೆ, ಇದು ಪಾರ್ಟ್ 4 ಆಗಿದೆ. ಪಾರ್ಟ್ 5ನಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 6 ಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ನಿಮ್ಮ ಮುಂದೆ ಇವಾಗ ತಂದಿರೋದು ಪಾರ್ಟ್ 4. ಪಾರ್ಟ್ 5ನಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಡಿಯರ್ ಸ್ಟೂಡೆಂಟ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋದೇ ಸೆಕ್ಷನ್ ಸಿಗೆ ಹಲವಾರು ಸಲ ಕೇಳಿದ್ದಾನೆ. 14 ಮಾರ್ಕ್ಸ್ ಕೇಳಿದ್ದಾನೆ. ಸೊ ಡೋಂಟ್ ನೆಗ್ಲೆಕ್ಟ್ ಅದೊಂದನ್ನೇ, ಅಥವಾ ಇನ್ ಕಾಂಬಿನೇಷನ್ ಆಫ್ ಅದರ್ ಐಟಮ್ಸ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ವಿತ್ ಪ್ರಾಬ್ಲಮ್ಸ್, ಪ್ರಾಕ್ಟಿಕಲ್ಸ್ ಪ್ರಾಬ್ಲಮ್ಸ್, ಗಿಫ್ಟ್ ಆದಂಗೆ ಅದನ್ನೇನು 2 ಪಾರ್ಟ್ ಮಾಡೋಕ್ಕೋಗಲ್ಲ. ಒಂದೇ ಪಾರ್ಟ್ನಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋದು ಪ್ರಾಬ್ಲಮ್ಸ್ನ, ಅದನ್ನು ಕೂಡ ಒಂದು 6 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ದ ಲಾಸ್ಟ್ 6th ಪಾರ್ಟ್ ಇದೆ ಅಲ್ವಾ, ಅದರಲ್ಲಿ ಇವೆರಡರ ಮಿಕ್ಸ್ಚರ್ ಏನು ಬರುತ್ತೆ ಅಷ್ಟನ್ನು ಸೇರಿಸಿ ಟೋಟಲಿ ಜನರಲ್ ಇನ್ಕಮ್ಸ್, ಸ್ಪೆಸಿಫಿಕ್ ಇನ್ಕಮ್ಸ್, ಗಿಫ್ಟ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಷ್ಟನ್ನು ಸೇರಿಸಿ ಕೆಲವು ಪ್ರಾಬ್ಲಮ್ಸ್ನ ಮಾಡಿ ನಿಮ್ಮ ಮುಂದೆ ತರ್ತಿದ್ದೀನಿ. 6 ಪಾರ್ಟ್ನ ಸರಿಯಾಗಿ ನೋಡಿ. ಯಾಕೆಂದರೆ ಇದು ಸೆಕ್ಷನ್ ಎಗೂ ಬರುತ್ತೆ, ಸೆಕ್ಷನ್ ಬಿಗೂ ಬರುತ್ತೆ ಮತ್ತು ಸೆಕ್ಷನ್ ಸಿಗೂ ಬರುತ್ತೆ. ಮತ್ತು ನಿಮ್ಮ ಹೈಯರ್ ಎಜುಕೇಷನ್ಗೂ ಕೂಡ ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ.
ಜೊತೆಗೆ ಬಿಸ್ನೆಸ್ ಟ್ಯಾಕ್ಸೇಷನ್ಗೂ ಕೂಡ ಈ ಒಂದು ಚಾಪ್ಟರ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್. ಸೊ ಲೈಕ್ ಇಷ್ಟೊತ್ತಿಗಾಗಲೇ ನೀವು ಮಾಡಿರ್ತೀರ. ಓಕೆ, ಬಾಯ್ ಬಾಯ್, ನಾಳೆ ಸಿಗೋಣ.